ಶ್ರೀಮಾನ್ ಲಂಗೋಟಿ ಅವರು ಹೇಳಿದಂಗೆ ಇದ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನ. ಸ್ವಲ್ಪ ಸಮಯದೊಳಗೆ ಈ ಲಿಂಗಾಯತ ಶಬ್ದದ ಬಗ್ಗೆ ಅಥವಾ ಲಿಂಗಾಯತ ಧರ್ಮದ ಬಗ್ಗೆ ಹೇಳೋದಂದ್ರೆ ಕಷ್ಟ. ಆದರೆ ಸ್ವಲ್ಪದೊಳಗೆ ನಮ್ಮಲ್ಲಿ ಯಾವಾಗಲೂ ಸೂತ್ರ ರೂಪದಲ್ಲಿ ಮೊದಲ ಈ ಧರ್ಮದ ಮಾತ್ರಗಳನ್ನು ಬರೀತಿದ್ರು. ಬ್ರಹ್ಮಸೂತ್ರಗಳು ಅಂತ ಕರೀತಿದ್ರು. ಅಂದ್ರೆ ಜಾಸ್ತಿ ಹೇಳೋದು ಬೇಡ, ಒರೇ ಒಂದೇ ಒಂದು ಸಣ್ಣ ಸೆಂಟೆನ್ಸ್ನೊಳಗೆ ಹಂಗೆ ಸ್ವಲ್ಪದರಾಗ ಇದನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡೋಣ. ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟಿದ ಮೇಲೆ ಸಂತೋಷದಿಂದ ಇರಬೇಕು, ಸಂತೋಷದಿಂದ ಸಾಯಬೇಕು. ಇದು ಯಾರ್ದ ಬೇಕಾದವ್ರು ತಗೋರಿ, ಆರಾಮಿರ್ಬೇಕು ರೀ, ಸಾಯೋ ಸಹಿತ ಆರಾಮ ಇರಬೇಕು, ಸಾಯೋ ಸಹಿತ ಆರಾಮ್ ಸಾಯ್ಬೇಕು ರೀ. ಇದು ಪ್ರತಿಯೊಬ್ಬ ಮನುಷ್ಯನ ಇಚ್ಛಾ, ಅಭಿಲಾಷ. ಇದ್ರ ಸಲುವಾಗಿ ಗೈಡೆನ್ಸ್ ಮಾಡೋ ಸಲುವಾಗಿ ಈ ಧರ್ಮಗಳು ಹುಟ್ಟ್ಯಾವ. ಇಲ್ಲಿ ಈ ಧರ್ಮಗಳೇನಪ್ಪ ಅಂತಂದ್ರೆ ನೀವು ಹೆಂಗೆ ಸಂತೋಷದಿಂದ ಇರಬೇಕು, ಸಾಯೋ ತನಕ ಹೆಂಗೆ ಸಂತೋಷದಿಂದ ಬಾಳಬೇಕು, ಯಾವ ಚಿಂತೆ ಇಲ್ಲದ. ಯಾಕಂದ್ರೆ ಹುಟ್ಟಿದವ ಸಾಯಲಿಕ್ಕೆ ಬೇಕು. ಹಾಗಾದ್ರೆ ನಮ್ಮ ಜೀವನವನ್ನು ಯಾವ ರೀತಿಯಿಂದ ಬಾಳಬೇಕು ಅನ್ನೋ ಸಲುವಾಗಿ ಕೆಲವು ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನದ ಬಗ್ಗೆ ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ. ಇಲ್ಲೇ ನಮ್ಮ ಭಾರತದೊಳಗೆ ಅನೇಕ ಧರ್ಮಗಳದಾವ. ಈಗ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾರ್ಯಾರು ಏನೇನು ಹೇಳ್ಯಾರ ಮತ್ತು ಲಿಂಗಾಯತ ಧರ್ಮ ಏನು ಹೇಳಿದೆ, ಬ್ಯಾರೆದವ್ರು ಹೇಳಿದ್ದಕ್ಕಿಂತ ಲಿಂಗಾಯತ ಧರ್ಮ ಯಾವ ರೀತಿಯಿಂದ ಬ್ಯಾರೆ ಅದ, ಯಾವುದು ಬರೋಬ್ಬರು ಯಾವುದು ಕೆಟ್ಟು, ಇದನ್ನು ನೀವೇ ನಿರ್ಧಾರ ಮಾಡ್ಬೇಕದನ್ನ. ಇದನ್ನು ನಮ್ದೇ ಬರೋಬ್ಬರಿ ಅಂತಂದ್ರೆ ನಿಮ್ಮದೇ ಯಾಕೆ ಬರೋಬ್ಬರಿ ಅಂತ ಅನ್ನೋ ಮಂದಿದ್ದಾರೆ. ಸೊ ಬರೋಬ್ಬರಿ ಹೌದು ಅಲ್ಲೋ ಅನ್ನೋದನ್ನು ನಾವು ಈಗ ಸ್ವೀಟ್ ತೊಗೊಳಕ್ಕೆ ಹೋದಾಗ ಅವನು ಎಲ್ಲ ಸ್ಯಾಂಪಲ್ ಕೊಡ್ತಾನೆ. ನಿಮ್ಗೆ ಯಾವುದು ಬೇಕು ಅದನ್ನು ಆರಿಸ್ಬಿಡು ಅಂತ ಹೇಳ್ತಾನೆ. ಒಂದು ಅಂಗಡಿ ಸ್ವೀಟ್ ಅಂಗಡಿ ಒಳಗೆ ಒಂದು 10-15 ನಮೂನಿ ಸ್ವೀಟ್ ಮಾಡ್ತಾರೆ. ಯಾವುದು ಬೇಕು ಸರ್, ನಮ್ಮಲ್ಲಿ 10 ನಮೂನಿ ಅದಾವೆ ರೀ, ನಿಮಗೆ ಯಾವುದು ಬೇಕು ಚಲೋ ಅನ್ನೋದು ನೀವು ತೋರಿ, ಬೇಕಾದ್ರೆ ಎಲ್ಲ ಸ್ವಲ್ಪ ಸ್ಯಾಂಪಲ್ ಕೊಡ್ತಾನೆ ನಾನು. ಆದ್ರೆ ನೀವು ಕೆಲವ್ರಿಗೆ ಪೇಡೆ ಚಲೋ ಅನಿಸ್ಬೋದು, ಕೆಲವ್ರಿಗೆ ಬೇಸನ್ ಚಲೋ ಅನಿಸ್ಬೋದು, ಕೆಲವ್ರಿಗೆ ಬುಂದೆ ಚಲೋ ಅನಿಸ್ಬೋದು, ಕೆಲವರಿಗೆ ಜಿಲೇಬಿ ಚಲೋ ಅನಿಸ್ಬೋದು. ಬಟ್ ನಾವು ತಿಳಿದವರು ಯಾವುದು ಚಲೋ ಅಂತ ತಿಳಿಬೇಕಾದ್ರೆ ಅದರೊಳಗೆ ಏನೇನು ಐತಿ ಅನ್ನೋದ್ರೆ ತಿಳ್ಕೊಳ್ಳುವಂಥ ಒಂದು ಸಣ್ಣ 2 ನಿಮಿಷದೊಳಗೆ ಆ ಪ್ರಯತ್ನವನ್ನು ಮಾಡೋಣ. ಮುಖ್ಯ ಏನಪ್ಪ ಅಂತಂದ್ರೆ ನಾವು ಮನುಷ್ಯರು ಹುಟ್ಟಿದವರು ಏನಪ್ಪ ಅಂತಂದ್ರೆ ನಮಗೊಂದು ನಿರ್ದಿಷ್ಟವಾದಂಥ ಆಯುಷ್ಯ ಅದೇ. ಹುಟ್ಟಿನ ಮ್ಯಾಲೆ ಭಾಳ ಆದರೆ 50 ವರ್ಷ ಬದುಕೋದು, 60, 70, 80, ಭಾಳ ಆದರೆ 100 ವರ್ಷ ಶತಾಯುಷಿ ಆಗುವಂಥ ಆಶೀರ್ವಾದ ಮಾಡ್ತಿದ್ರು. ಅಂದರೆ ಒಬ್ಬ ಮನುಷ್ಯ 100ಕ್ಕಿಂತ ಜಾಸ್ತಿ ಬದುಕಂಗಿಲ್ಲ ಅನ್ನುವಂಥ ಒಂದು ಕಲ್ಪನೆ. ಹಂಗಾರೆ ನಮಗೆ ಸತ್ತ ಮೇಲೆ ನಾವು ಇರ್ತೀವೋ ಏನು ಇರೋದಿಲ್ಲೋ ಅನ್ನೋದ್ರ ಬಗ್ಗೆ ಎಷ್ಟೋ ಮಂದಿದು ನಾವು ಕಠೋಪನಿಷತ್ ಅಂತ ತಿಳ್ಕೊಂಡು ಒಂದು ಉಪನಿಷತ್ನೊಳಗೆ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಸತ್ತ ಮೇಲೆ ನೀವು ಇರ್ತೀರಿ, ಕೆಲವ್ರು ಹೇಳ್ತಾರೆ ಸತ್ತ ಮೇಲೆ ನೀವು ಇರುವುದಿಲ್ಲ. ಇದು ಯಾವುದು ಖರೆ, ಇದು ನನಗೆ ತಿಳಿಸ್ಕೊಡುವಂತ. ಅವ ನಚಿಕೇತ ಅಂತ ತಿಳ್ಕೊಂಡ ಒಬ್ಬ ಯಮನ ಕಡೆ ಕಳಿಸಿರ್ತಾರೆ. ಕಥೆ ಅದು, ಪುರಾಣದ ಕಥೆ. ಅವ ಒಂದೇ ಕೇಳ್ತಾನೆ, ನಾವು ಸತ್ತ ಮೇಲೆ ಇರ್ತೀವೋ ನೀನು ಸತ್ತ ಮೇಲೆ ಇರೋದಿಲ್ಲೋ. ನಾವು ಸತ್ತ ಮೇಲೆ ಇರೋದಿಲ್ಲ ಅಂತ ಒಬ್ಬರು ಹೇಳ್ಯಾರ ಒಂದು ಧರ್ಮದೊಳಗೆ, ಅದು ಬೌದ್ಧ ಧರ್ಮ. ನೋಡ್ರಿ ಅಷ್ಟೇ. ಇದೇನು ಆ ನಚಿಕೇತನ ಪ್ರಶ್ನೆ ಯಮ ಇದ್ದವ ಅವೆಲ್ಲ ಆನ್ಸರ್ ಕೊಟ್ಕೊತ ಹೋಗ್ತಾನೆ. ನಾವು ಸತ್ತ ಮೇಲೆ ನಾವು ಇರೋದಿಲ್ಲ ಅಂದ್ರೆ ಇದು ಬೌದ್ಧ ಧರ್ಮದವರು ಅದನ್ನು ಹಿಂಗೆ ಹೇಳಿಬಿಟ್ರು. ಏನಂದ್ರೆ ನಾವು ಸತ್ತ ಮೇಲೆ ನಾವು ಇರೋಂಗಿಲ್ಲ, ಮುಗೀತು ನಮ್ದು ಅಲ್ಲಿಗೆ. ಇರೋ ತನಕ ಚಂದಂಗಿರ. ಅವ್ರೇನು ಬೌದ್ಧರನ್ನು ಕೆಟ್ಟ ಹೇಳಿಲ್ಲ. ಈ ದೇವ ಅಗದಿ ಅವ್ರದ್ದೇನು ನಾವು ಸತ್ತ ಮೇಲೆ ಇರೋದೇ ಇಲ್ಲ, ಆದ್ರೆ ಸಾಯೋ ತನಕ ಒಳ್ಳೆಯ ರೀತಿಯಿಂದ ಬದುಕ್ರಿ, ಇಡೀ ಸಮಾಜದೊಳಗೆ ಎಲ್ಲರೂ ಒಂದಾಗಿರಿ, ಎಲ್ಲರೂ ಆಗಿರಿ, ಅದಕ್ಕೆ ಶೂನ್ಯವಾದ ಅಂತ ಕರೀತಾರೆ. ಇದೇನು ಬರೋ ತಪ್ಪು, ಶುಡ್ ವಿ ಎಕ್ಸೆಪ್ಟ್ ಇಟ್ ಆರ್ ನಾಟ್, ದಟ್ ಈಸ್ ಲೆಫ್ಟ್ ಟು ಯು. ಅದನ್ನು ನಾವು ಹೇಳಿ ಬರೋಂಗಿಲ್ಲ. ಅದು ಯಾಕಂದ್ರೆ ತಪ್ಪು ಅಂತ ಅಂದ್ರೂ ತಪ್ಪು, ಸರಿ ಅಂದ್ರೂ ಸರಿ. ಆದರೆ ಕೆಲವರು ನಾವು ಸತ್ತ ಮೇಲೂ ಇರ್ತೀವಿ. ಇದು ಈ ವೈದ್ಯಕೀಯದೊಳಗೆ ನಮ್ಮದು ಒಂದು ಆತ್ಮ,
ಆತ್ಮ ಸತ್ತ ಮೇಲೂ ಉಳಿತೈತೆ. ಹಂಗಾರೆ ಇದು ಏನು ಮಾಡ್ಬೇಕಂದ್ರೆ ಉಳಿದ್ರೆ ಏನು ಮುಂದಿನ ಗತಿ ಏನು? ಹಂಗಾರೆ ನಿಂದು ಏನಪ್ಪ ಅಂತಂದ್ರೆ ಎಲ್ಲಿಂದ ಬಂದು ಅಲ್ಲಿ ಹೋಗಿ ಮುಟ್ಟಿದ್ರೆ ನಿನ್ನ ಕೆಲಸ ಮುಗೀತು. ಒಂದೇ ಸಮನ ಹುಟ್ಟೋದು ಸಾಯೋದು, ಸಾಯೋದು ಹುಟ್ಟೋದು ಹಿಂಗೆ ಮಾಡ್ಕೋತ ಯಾಕೆ ವೇಸ್ಟ್ ಮಾಡ್ತೀಪ್ಪ? ಯಾಕೆ ಇದೊಂದು ದೊಡ್ಡ ಸಮಸ್ಯೆ ರೀ. ಇವತ್ತು ಹುಟ್ಟೋದು ಒಂದು 70-80 ವರ್ಷ ಬದುಕೋದು, ಮತ್ತೆ ಸಾಯೋದು, ಮತ್ತೆ ಬರೋದು, ಮತ್ತೆ ಸಾಯೋದು, ಮತ್ತೆ ಸಾಯೋದು. ಇದೇನು ಎಂಡ್ಲೆಸ್ ಜರ್ನಿ. ಈ ಎಂಡ್ಲೆಸ್ ಜರ್ನಿ ಮಾಡೋದು ಬೇಡ. ಅದಕ್ಕೆ ಅವರು ಏನಾದರು ಸತ್ತ ಮೇಲೂ ಆತ್ಮ ಇರ್ತದೆ, ನೀ ಸತ್ತ ಮೇಲೂ ಬದುಕಿರ್ತಿ, ಬೇರೆ ರೂಪದಾಗ ಆತ್ಮರೂಪದೊಳಗೆ ಬದುಕಿರ್ತಿ. ಈ ದೇಹ ಇರೋಂಗಿಲ್ಲ, ಬಟ್ ದೇಹದೊಳಗಿರುವಂಥ ಆತ್ಮ ಅಂತ ಅನ್ನೋದು ಅದು ಇರತೈತಿ. ಹಂಗೆ ಮುಂದಿನ ಗತಿ ಏನಪ್ಪ? ಇದನ್ನ ಮಾಡ್ಕೊಂಡು ಹೋಗೋದೇ ನಾವು. ನೋಡ್ರಿ, ಮನುಷ್ಯಾಗ ಒಂದೇ ಎಷ್ಟು ಸರಿ ಸಾಯ್ಬೇಕು, ಎಷ್ಟು ಸರಿ ಹುಟ್ಟಬೇಕು, ಇದನ್ನ ಮಾಡ್ಕೊಂಡು ಹೋಗೋದೇ ಅಂತಂದಾಗ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟವ. ನೋಡಪ್ಪ, ನೀನು ಒಂದು ಮೂಲ ಎಲ್ಲಿಂದ ಬಂದು ಅಲ್ಲೇ ಹೋಗಿಬಿಡ, ನಿನ್ನ ಕೆಲಸ ಮುಗೀತು, ಸಾಕು. ಯಾಕಂದ್ರೆ ಎಷ್ಟಂತ ತ್ರಾಸ ಮಾಡ್ಕೊಂಡ್ರಿ. ಹಂಗೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಒಟ್ಟೋದು ಸಾಯೋದು, ಇದು ಬೇಡ ಬೇಡ. ಇದಕ್ಕೆ ಅದ್ವೈತ ಅಂತಂತಾರೆ. ಅದ್ವೈತ ಅಂತಂತಂದ್ರೇನು? ಹುಟ್ಟಿದ ಮ್ಯಾಲೆ ಇರ್ತಿ ಮತ್ತೆ ತಿರುಗಿ ಬರಬಾರ್ದು ಅಂತ ಅನಿಸ್ತಂದ್ರೆ, ಈಗ ನೋಡ್ರಿ, ಸಾಕಪ್ಪ, ನಮಗೆ ಸಾಕಾಗಿ ಹೋಗೈತಿದ್ವು, ಈ ಜೀವನ ನಮ್ಗೆ ಸಾಕಾಗಿ ಹೋಗೈತಿ, ನಾವಿನ್ನು ತಿರುಗಿ ಬರಬಾರ್ದು ಅಂತ ಹಿಂಗೆ ಅನಿಸ್ತೆ ಅಂತಂದ್ರೆ ಒಂದು ಕೆಲಸ ಮಾಡಿರಿ, ಎಲ್ಲಿ ಬಂದಿರ್ತೀರಿ ಅಲ್ಲಿ ಹೋಗಿ ಕುಂತು ಬಿಡ್ರಿ. ಎಲ್ಲಿ ಬಂದಿರಿ? ಪರಬ್ರಹ್ಮ ಅಂತ ತಿಳ್ಕೊಂಡ ಅಂದ್ರೆ ಅದು ಶೂನ್ಯ ಅಂತ ಬರ್ತದೆ. ಅವ್ಯಕ್ತ ದೇವರು ಅಂತ ಕರಿತೀವಿ ನಾವು. ಅದು ಸಂಸ್ಕೃತ ಒಳಗೆ ಅವ್ಯಕ್ತ ದೇವರು ಅಂತೀವಿ, ಇಲ್ಲಿ ಶೂನ್ಯ ಅಂತೀವಿ. ಅಂದ್ರೆ ಎಲ್ಲೂ ಇಲ್ಲಿಂದ ಬಂದೀವಿ ನಾವು, ಮತ್ತೆ ತಿರುಗಿ ಅಲ್ಲಿ ಹೋಗಿಬಿಟ್ಟೆ ಅಂದ್ರೆ ಅದೇ ಆರಾಮಾದಿ. ಇದು ಮೋಕ್ಷ ಅಂತ. ಇದು ಅದ್ವೈತ ತತ್ವದ್ದು. ಇನ್ನು ದ್ವೈತ ಅಂತ ತಿಳ್ಕೊಂಡು ತತ್ವ ಅದ ರೀ. ಆ ದ್ವೈತ ಅಂತ ಒಂದು ಅಂತಂದ್ರೆ ಅವರು ನೀವು ಸತ್ತ ಮೇಲಂತೂ ಗ್ಯಾರಂಟಿ ಇದ್ದೇ ಇರ್ತೀರಿ, ಆದ್ರೆ ಆ ಪರಬ್ರಹ್ಮನೊಳಗೆ ಹೋಗಿ ಒಳಗೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಆದ್ರೆ ಒಂದು ಸಮೀಪ ಹೋಗಿ ಕುಂಡಿರ್ಬೋದು. ನೀನ ಬೇರೆ, ಆ ಪರದೈವನ ಅದೇನು ಪರಬ್ರಹ್ಮ ಅಂತಲ್ಲ, ಪರಬ್ರಹ್ಮನ ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ. ಹಂಗಾರೆ ಮುಂದೆ ನಮ್ಮ ಗತಿ ಏನು? ನಿಮ್ದು ಒಂದೇ ಗತಿ ರೀ. ನಿಮ್ದು ಒಂದೇ, ಸತ್ತ ಮ್ಯಾಲೆ ತಿರುಗಿ ಬರಬಾರ್ದು ಅಂತಂದ್ರೆ ಕಾಯಂ ಅವನ ಜೊತೆಗೆ ಕುಂತು ಬಿಡ್ರಿ, ಅಲ್ಲಿ ನಿನಗೆ ಆರಾಮ ಅನಿಸ್ತೈತಿ. ಯಾಕಂತಂದ್ರೆ ದೊಡ್ಡವ್ರ ಮನ್ಯಾಗ ಹೋಗಿ ಕುಂತೀವಿ ಅಂತಂದ್ರೆ ನಾವು ಸೇಫ್. ಈಗ ಎಲ್ಲೋ ನಮಗೆ ಹೆದರಿಕೆ ಬಂತು, ಯಾರೋ ನಮ್ಮ ಹೊಡ್ಯಾಕೆ ಬಂದ್ರೆ ನಾವು ಏನು ಮಾಡ್ತೀವಿ? ಒಂದು ದೊಡ್ಡ ಸ್ಟೇಷನ್ದಾಗ, ಪೊಲೀಸ್ ಸ್ಟೇಷನ್ದಾಗ ಹೋಗಿ ದೊಡ್ಡ ಗೌಡ್ರ ಮನ್ಯಾಗ ಹೋಗಿ ಕುಂತು ಬಿಡ್ತೀವಿ. ನೀನು ಒಳಗೆ ಹೋಗ್ಕರೆ ನಮ್ಮ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ದ್ವೈತ ಸಿದ್ಧಾಂತ ಅಂತಂದರೆ. ಹೆಚ್ಚು ಕಡಿಮೆ ಇವೆಲ್ಲ ಏನು ರೀ ಮೂಲ ಇದು ತಿಳ್ಕೊಳ್ಳಾರ್ದೆ ನಾವು ನಮ್ಮ ಶ್ರೇಷ್ಠ ಅಂತ ಬರ್ಕೊಳಕತ್ತೀವಿ ನಾವು. ಇಲ್ಲಿ ಏನದಲ್ಲ, ಪರಮಾತ್ಮ ಅಥವಾ ಪರಬ್ರಹ್ಮನಿಂದ ಸೃಷ್ಟಿ ನಿರ್ಮಾಣ ಆಯಿತು, ಅದಕ್ಕೆ ನಾವು ಮಾಯಾ ಅಂತ ಕರಿತೀವಿ. ಇದೆಲ್ಲ ಮಾಯಾ ಅಂತಂದ್ರೆ ಯಾವುದು ಶಾಶ್ವತ ಅಲ್ಲ, ಅದು ಮಾಯಾ. ಯಾವುದು ಶಾಶ್ವತದ ಅದು ದೇವರು. ಇಷ್ಟೇ ಮಾಯಾ ಅಂತಂದ್ರೆ ಏನು ರೀ? ಯಾವುದು ಅಶಾಶ್ವತವದೆ ಅದು ಮಾಯೆ, ಯಾವುದು ಶಾಶ್ವತ ಇಲ್ಲ ಅದು ಮಾಯಾ, ಯಾವುದು ಶಾಶ್ವತ ಅದ ಅದು ದೇವರು. ಈಗ ನಮ್ಮಲ್ಲೇ ಈ ದ್ವೈತ ಫಿಲಾಸಫಿ, ಇದೇನು ವೈಷ್ಣವ ಫಿಲಾಸಫಿ ಒಳಗೆ ಈ ಜಗತ್ತೂ ಇರೋದ, ಈ ಜಗತ್ತು ಹಾಳಾಗಿಲ್ಲ. ಈ ಶಂಕರ ಅದ್ವೈತದವ್ರು ಹೇಳಿದ್ರಿ, ಈ ಜಗತ್ತು ಹೋಗಿಬಿಡ್ತದೆ, ಲೀನ್ ಆಗಿಬಿಡ್ತದೆ ರೀ. ಜಗತ್ತು ಮಿಥ್ಯೆ, ಆತ್ಮ ಇದ್ದದ್ದು ಪರಮಾತ್ಮ ಹೋಗಿಬಿಟ್ರೆ ನಮ್ದು ಮುಗೀತು, ನಮ್ದು ಅದ ಮೋಕ್ಷ. ಆದ್ರೆ ಈ ದ್ವೈತ ಸಿದ್ಧಾಂತದೊಳಗೆ ಏನು ಹೇಳ್ತಾರೆ? ಜಗತ್ತು ಸತ್ಯ, ಪರಮಾತ್ಮನೂ ಸತ್ಯ. ಅದಕ್ಕೆ ನಿಮ್ಮದು ಭಾಳ ಆದರೆ ಏನಪ್ಪ ಅಂತ ಅಲ್ಲಿ ಹೋಗಿ ಅಂತೇಳಿ ಕುಂತು ಬಿಟ್ಟರೆ ನಿಮ್ಮ ಕೆಲಸ ಮುಗೀತು. ನೀವು ಮತ್ತೆ ತಿರುಗಿ ಬರಬಾರ್ದು. ಅಲ್ಟಿಮೇಟ್ಲಿ ನಮ್ಮ ಉದ್ದೇಶನ ತಿರುಗಿ ಭೂಮಿ ಮೇಲೆ ಬರಬಾರ್ದು, ಸಾಕಾಗಿ ಹೋಗೈತೆ ನಮ್ಗೆ. ಅರ್ಥ ಐತಲ್ಲ? ಇದು ಈ ಲಿಂಗಾಯತ ಫಿಲಾಸಫಿ ಒಳಗೆ ಅದು ಯಾರು ಗೊತ್ತಿಲ್ಲ. ಇದು ನೋಡ್ರಿ, ಅವ್ರವ್ರ ಇದು ಹೇಳಿಕೆಗಳು. ನಾವು ನೋಡ್ರಿ, ನಾವು ಮೂಢನಂಬಿಕೆ, ನಿಮಗೆ ಯಾವುದು ಸರಿ ಅನ್ನಿಸ್ತದೆ ಅದನ್ನು ನೀವು ಒಪ್ಕೋಬೇಕು. ಇದನ್ನ ಯಾರು ಈಗ ನಾವು ಅವನ ಮೇಲೆ ನಮ್ಗೆ ನಂಬಿಕೆ ಇದ್ರೆ ಅವ್ನು ಏನು ಹೇಳ್ತಾನೆ ಅದು ಖರೆ ಅಂತ ನಾನು ಮುಂದಿನ ಜನ್ಮ
ಏನಂದ್ರೆ ಇದು ಭಾಳ ಸೀರಿಯಸ್. ಅದಕ್ಕೆ ಹೇಳಿಲ್ಲ, ಗಂಗೋಟಿ ಅವ್ರು ಹೇಳಿದಿಲ್ಲ, ಇದ್ರ ಬಗ್ಗೆ ಬಹಳಷ್ಟು ಡೀಪ್ ಆಗ್ತದೆ. ಬಟ್ ನಾನು ಒಂದು ಸಿದ್ಧಾಂತದ ಬಗ್ಗೆ ಮಾತಾಡ್ತಿದ್ದೆ. ನನಗೇನು ನನ್ನ ಉದ್ದೇಶ ಏನು, ತಿರುಗಿ ಭೂಮಿ ಮೇಲೆ ಬರಬಾರ್ದು. ಇಷ್ಟ ಮೋಕ್ಷ ಯಾವ ರೀತಿ ಅದ, ಪೂರ್ಣ ಇಲ್ಲದಂಗೆ ಆಗೋದು ಅಲ್ಲ. ಇದು ನಿಮಗೆ ಬಿಟ್ಟದ್ದು. ಇದನ್ನ ನಾವು ಯಾವಾಗಲೂ ನಮ್ಮ ವಿಚಾರವನ್ನು ನಿಮ್ಮ ತಲೆ ಮೇಲೆ ಒತ್ತಾಯಪೂರ್ವಕವಾಗಿ ಹೇಳೋದಿಲ್ಲ. ನಿಮಗೆ ಈಗ ಎಷ್ಟು ಮಂದಿ ಏನೇನು ಹೇಳ್ಯಾರ, ಅದು ಯಾವ್ದು ಸರಿ ಅನ್ನಿಸ್ತದ ಯಾವ್ದು ಕೆಟ್ಟ ಅನ್ನಿಸ್ತ ಅನ್ನೋದು ನಿಮಗೆ ಬಿಟ್ಟದ. ಇಲೆಕ್ಷನ್ದಾಗ ವೋಟ್ ಹಾಕಿದಂಗೆ ಏನು BJPಗೆ ಹಾಕಬೇಕು, ಏನು ಸಮಾಜವಾದಿ ಪಾರ್ಟಿಗೆ ಹಾಕಬೇಕು, ಏನು ಕಾಂಗ್ರೆಸ್ಗೆ ಹಾಕೋ, ಇಟ್ ಇಸ್ ಲೆಫ್ಟ್ ಯು. ಬಟ್ ನನಗೆ ಬಿಫೋರ್ ವೋಟಿಂಗ್, ವೋಟ್ ಹಾಕೋಕ್ಕಿಂತ ಮೊದಲು ಏನೇನೈತಿ ಮ್ಯಾನಿಫೆಸ್ಟೋರಿ ನಾವು ಸ್ಟಡಿ ಮಾಡ್ತೀವೋ ಇಲ್ವೋ, ಈ ಲಿಂಗಾಯತ ಧರ್ಮದೊಳಗೆ ಅಂದರೆ ಯಾರ್ಯಾರು ಏನೇನು ಹೇಳ್ಯಾರ ಅನ್ನೋದು ಹೇಳಿ ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಬಾಕಿ ಅಂದರೆ ಮೇನ್ ಜಿಸ್ಟ್ ನಾವು ಲೈಫ್ನೊಳಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನದಲ್ಲ, ಅದನ್ನು ಸರಿಯಾಗಿ ತಿಳುವಳಿಕೆ ಆಯ್ತಪ್ಪ ಅಂತಂದ್ರೆ ಮುಂದೆ ನಮಗೆ ಗುರ್ತಾಗದೆ ನಮ್ದು ಪ್ರಾಬ್ಲಪ್ಪ. ಅದೇ ಶಂಕರಾಚಾರ್ಯ ಮತ್ತು ಮಾಯ ಆಗಿಬಿಡೋದು ಇದೇನಿಲ್ಲಪ್ಪ, ಇರಬೇಕು ನಾವು. ಈಗ ಹಿಂಗೆಲ್ಲ ಶುರು ಆಗ್ತಾವ. ಇರಲಿ, ಈಗ ಲಿಂಗಾಯತ ಧರ್ಮದೊಳಗೆ ಜಸ್ಟ್ ಅಂದ್ರೆ ಇವ್ರು ಏನು ಹೇಳ್ತಾರೆ ಇದನ್ನು ಕೇಳೋಲ್ಲ. ಇವರು 12ನೇ ಶತಮಾನದೊಳಗೆ ಇವರು ಹೇಳ್ತಾರೆ, ಸೃಷ್ಟಿ ಅಥವಾ ಮಾಯ ಅನ್ನೋದು ಅದು ಸತ್ಯ. ನೋಡ್ರಿ, ಅದು ಸತ್ಯನ. ಆದರೆ ನಾವು ಹೆಂಗೆ ನಿರ್ಮಾಣ ಆಯ್ತು, ಸೃಷ್ಟಿ ಇದ್ದದ್ದು ಆಕಾಶದಿಂದ ನಿರ್ಮಾಣ ಆಯಿತು ಅಂತ ಲಿಂಗಾಯತ ಧರ್ಮ ಆಗ್ತದೆ. ಬಯಲಿನಿಂದ ಇದು ನಿರ್ಮಾಣ ಆಯಿತು. ಇವರು ಶಂಕರ್ ಅಥವಾ ಇವರು ಆಕಾಶ ಇದ್ದದ್ದು ಮೂಲ ಅಲ್ಲ, ಅದಕ್ಕಿಂತ ಮೂಲ ಪರಬ್ರಹ್ಮ ಆಕಾಶ ನಿರ್ಮಾಣ ಮಾಡಿದ. ಆಕಾಶದಿಂದ ನಮ್ಮ ಸೃಷ್ಟಿ ಪ್ರಾರಂಭ ಆಯಿತು. ಇಷ್ಟರ ಡಿಫ್ರೆನ್ಸೇ, ಭಾಳ ವ್ಯತ್ಯಾಸ ಇಲ್ಲ. ನಾವು ಸುಳ್ಳ ತಿಳಿಲಾರ್ದ ಏನೇನೋ ಬಡದಾಡ್ಕೋತ ಹೋಗ್ಬಿಡ್ತೀವಿ. ನಾವು ತಿಳಿಲಾರ್ದ ಬಡದಾಡ್ತೀವಿ. ನಮ್ಮದು ಮೂಲ ಏನಪ್ಪ ಅಂತಂದ್ರೆ ಬಯಲು. ನಾವು ಬಯಲಿನಿಂದಲೇ ಎಲ್ಲ ಸೃಷ್ಟಿ ಆಯಿತು. ಹಂಗೆ ವಾಟ್ ಈಸ್ ಅವರ್ ಅಲ್ಟಿಮೇಟ್ ಏಮ್? ನಮ್ಮದು ಏಮ್ ಏನ? ಲಿಂಗಾಯತ ಹೇಳ್ತಾರೆ, ನಾವು ಸತ್ಯ, ಈ ಸೃಷ್ಟಿನೂ ಸತ್ಯ. ನಾವು ಬಯಲಿನೊಳಗೆ ಹೋಗಿ ಲೀನ್ ಆಗಂಗಿಲ್ಲ. ಬಯಲಿನ ಜೊತೆಗೆ ಏನು ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾರೆ. ಲಿಂಗಾಂಗ ಸಾಮರಸ್ಯ ಅಂತ ತಿಳ್ಕೊಂಡ್ರೆ ಇದೇನು ನಮ್ಮ ಜೀವದ ಮೂಲ ಸತ್ವಕ್ಕೆ ನಾವು ಅಂಗ ಅಂತೀವಿ. ಅಂಗ ಅಂತಂದ್ರೆ ಅದು ಜೀವ ಅಂತಂದ್ರೂ ಅಡ್ಡಿ ಇಲ್ಲ. ನಾವು ಮತ್ತು ಪರಮಾತ್ಮ ಒಬ್ಬರಿಗೊಬ್ಬರು ಬಿಟ್ಟಿರ್ಲಾರ್ದಂಗೆ ಮಾಡ್ಕೊಂಡ್ರೆ ಮೋಕ್ಷ. ಅಂಗ ಮತ್ತು ಲಿಂಗಗಳ ಸಾಮರಸ್ಯ ಅಂತಾರೆ. ಅಲ್ಲಿ ಏನಾಗ್ತದೆ, ಅಲ್ಲಿ ಶಂಕರರ ಗತೆ ಅಲ್ಲಿ ಲಿಂಗದೊಳಗೆ ಅಂಗ ಮರ್ಜ್ ಆಗಂಗಿಲ್ಲ, ಅದು ಕೂಡೇ ಇರ್ತದೆ. ಲಿಂಗಾಂಗ ಸಾಮರಸ್ಯ ಅಂತಂದಾರೆ. ಇಟ್ ಇಸ್ ವೆರಿ ಅಂದ್ರೆ ನಾನು ಯಾಕೆ ಹೇಳ್ತೇನೆ, ಈ ಲಿಂಗಾಯತ ಫಿಲಾಸಫಿದೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಮೋಕ್ಷ ಅಥವಾ ನಮ್ಮದು ಈ ಜೀವನದ ಬಂಧನದಿಂದ ಬಿಡುಗಡೆ ಎಲ್ಲರೊಳಗೂ ಒಂದಿಲ್ಲ ಒಂದು ಟೈಮ್ದೊಳಗೆ ತಲೆಯಾಗ ಬಂದಬಿಡ್ತದೆ ರೀ. ಹೆಂಗಿರಪ್ಪ ಇದಕ್ಕೆ ಎರಡು ದಿನ ರೀ ತಲೆ ಕೆಟ್ಟು ಹೋಗ್ಬಿಟ್ಟದ್ರಿ. ಯಾಕಂದ್ರೆ ಹುಟ್ಟಿವೋ, ಎಂದು ಹೋಗ್ತೀವೋ, ಹೋದ್ಮೇಲೆ ಏನು ಹಾಕಿವೋ, ಇವೆಲ್ಲ ಕ್ವಶನ್ಸ್ ರೀ. ಅದಕ್ಕೆ ಲಿಂಗಾಯತ ಧರ್ಮದೊಳಗೆ ಹೇಳ್ತಾರೆ ರೀ, ಲಿಂಗ ಮತ್ತು ಅಂಗಗಳ ಸಾಮರಸ್ಯ. ಲಿಂಗ ಅಂತಂದ್ರೆ ಪರಮೇಶ್ವರ, ಅಂಗ ಅಂದ್ರೆ ಪಾರ್ವತಿ. ಪರಮೇಶ್ವರ ಮತ್ತು ಪಾರ್ವತಿಯರು ಒಟ್ಟುಗೂಡೋದಕ್ಕೆ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂತಂದ್ರಿ ಅಥವಾ ನಮ್ಮದು ಈ ನಮ್ಮ ಭವದ ಬಂಧನವಾದ ಬಿಡುಗಡೆ ಯಾವ ರೀತಿಯಿಂದ ಆಗಬೇಕು ಅಂತಂದ್ರೆ ಇದು ಫಿಲಾಸಫಿ. ಇದು ಬೇಸಿಕ್ ಫಿಲಾಸಫಿಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನು ಪ್ರಶ್ನೆ ಏನಾಯ್ತು, ನಾವು ಏನಾಗ್ತದ್ರಿ, ತತ್ವಗಳನ್ನು ನಿರ್ಮಾಣ ಮಾಡಿದ ಮೇಲೆ ಅದನ್ನು ಆಚರಣೆಯೊಳಗೆ ದೊಡ್ಡ ಗದ್ದಲ ಶುರುವಾಗ್ತದೆ. ಇದೇನಾಯ್ತು, ನಿನ್ನ ಮೋಕ್ಷ ಕೊಡಿಸ್ಲಿಕ್ಕೆ ನಾ ಇದ್ರು ಈ ಮಧ್ಯವರ್ತಿಗಳು ದಲ್ಲಾಳಿಗಳು ಅಂತ ಏನು ಬಂದಾರಲ್ಲ, ಈ ದಲ್ಲಾಳಿಗಳು ಎಕ್ಸ್ಪ್ಲಾಯ್ಟ್ ಮಾಡಿ ಶುರು ಮಾಡಿದರೆ. ಯಾರೂ ಒರಿಜಿನಲ್ ಫಿಲಾಸಫರ್ಸ್ ಅಂತ ಏನಿದಾರಲ್ಲ, ದರ್ಶನಕಾರರು, ಅವರು ಒಳ್ಳೆಯ ಶುದ್ಧ ಮನಸ್ಸಿನ ಭಾವನೆಯಿಂದಲೇ ಒಂದೊಂದು ಥಿಯರಿಯನ್ನು ಅವರು ನಿರ್ಮಾಣ ಮಾಡಿದರು. ಬಟ್ ಈ ಅಧ್ಯಾತ್ಮವನ್ನು ನಿತ್ಯ ಜೀವನದೊಳಗೆ ಅನುಷ್ಠಾನ ಮಾಡುವ ರೀತಿಯಲ್ಲಿಯೇ ದೊಡ್ಡ ಗದ್ದಲ ಶುರುವಾಗಿದೆ. ಗದ್ದಲ ಶುರು ಆದದ್ದೇನು, ಮೊದಲೇನು
ವಾಟ್ ಈಸ್ ಫಿಲಾಸಫಿ, ಆ ಫಿಲಾಸಫಿಯನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಿ. ಇಲ್ಲೇ ಸಮಸ್ಯೆ ಏನಾಯ್ತು, ಮೊದಲು ಭಾಳ ಸಾವಿರಾರು 4-5 ಸಾವಿರ ವರ್ಷದಿಂದ ಅದು ಭಾಳ ಸರಳ ಇತ್ತು. ಅಲ್ಲೇ ಜಾತಿ ಅನ್ನೋದು ಇದ್ದಿದ್ದಿಲ್ಲ, ಅಲ್ಲೇ ವರ್ಣಾಶ್ರಮ ಪದ್ಧತಿ ಅಂತಿತ್ತು. ಒಂದು 5 ನಿಮಿಷ. ವರ್ಣಾಶ್ರಮ ಪದ್ಧತಿ ಅಂತಂದ್ರೆ ನಿಮ್ಮ ಸ್ವಭಾವದ ಆಧಾರದ ಮೇಲೆ ಮನುಷ್ಯರನ್ನ ವಿಂಗಡಣೆ ಮಾಡ್ತಾರೆ. ಸ್ವಭಾವದ ಆಧಾರದ ಮೇಲೆ ಯಾರು ಗಟ್ಟಿಮುಟ್ಟಿ ಇದ್ದ ಜನರನ್ನು ರಕ್ಷಣೆ ಮಾಡವ ಅವ್ನು ಕ್ಷತ್ರಿಯ ಅಂತಂದರು. ಯಾರು ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಜನರನ್ನು ಮಾರ್ಗದರ್ಶನ ಮಾಡುವಾಗ ಬ್ರಾಹ್ಮಣ ಅಂತಂದರು. ಬ್ರಾಹ್ಮಣ ಅಂದ್ರೆ ತಿಳ್ಕೊಂಡವ, ಆ ಮನುಷ್ಯರಿಗೆ ಅವನು ಬ್ರಾಹ್ಮಣ. ಆಮೇಲೆ ವ್ಯಾಪಾರ ಮಾಡವ, ರೊಕ್ಕದ ವ್ಯವಹಾರ ಮಾಡೋವಾಗ ಅವಾಗ ಏನಂತಂದ್ರೆ ವೈಶ್ಯ ಅಂತಂದರು. ಆಮೇಲೆ ಕೆಲಸ ಮಾಡೋರಿಗೆ ಶೂದ್ರರು ಅಂತಂದರು. ಇಷ್ಟ ಪ್ರಾಬ್ಲಮ್ ಏನಾಗಿದ್ರಿ, ನಂತರ ಈ ವರ್ಣಾಶ್ರಮ ಇದ್ದು ಜಾತಿ ಪದ್ಧತಿಯಾಗಿ ಏನು ಬದಲಾವಣೆ ಆಯಿತು, ಗದ್ದಲ ಶುರು ಆಯ್ತು ನೋಡ್ರಿ. ಬ್ರಾಹ್ಮಣನ ಮಗ ಬ್ರಾಹ್ಮಣ, ಇದ ದೊಡ್ಡ ಮಿಸ್ಟೇಕ. ನಾನು ಯಾವಾಗಲೂ ಹೇಳ್ತೇನೆ ರೀ, ಎಲ್ಲ ಜಾತಿಯೊಳಗೆ ಬ್ರಾಹ್ಮಣರು ಇದ್ದಾರೆ, ಎಲ್ಲ ಜಾತಿಯೊಳಗೆ ಕ್ಷತ್ರಿಯರು ಇದ್ದಾರೆ, ಎಲ್ಲ ಜಾತಿಯೊಳಗೂ ವೈಶ್ಯರಿದ್ದಾರೆ, ಎಲ್ಲ ಜಾತಿಯೊಳಗೆ ಶೂದ್ರರು ಇದ್ದಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಲೈಫ್ನೊಳಗೆ ಬ್ರಾಹ್ಮಣರು ಅಂದ್ರೇನ್ರಿ, ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಸ್ವಭಾವದಿಂದ. ಈಗ ಲಿಂಗಾಯತರೊಳಗೂ ಬ್ರಾಹ್ಮಣರು ಇದ್ದಾರೆ, ಲಿಂಗಾಯತರೊಳಗೂ ವೈಶ್ಯರಿದ್ದಾರೆ, ಲಿಂಗಾಯತರೊಳಗೂ ಶೂದ್ರರಿದ್ದಾರೆ. ಅಂದರೆ ನಮ್ಮ ಸ್ವಭಾವ ಎಲ್ಲ ಇವನ್ ನನ್ನೊಳಗೆ ನಾನು ಕೆಲವು ಸರಿ ಬ್ರಾಹ್ಮಣನ ಗತೆ ಕೆಲಸ ಮಾಡ್ತೀನಿ, ಕೆಲವು ಸರಿ ಕ್ಷತ್ರಿಯನಂಗೆ ಕೆಲಸ ಮಾಡ್ತೀನಿ, ಕೆಲವು ಸರಿ ಶೂದ್ರನಂಗೆ ಕೆಲಸ ಮಾಡ್ತೀನಿ, ಕೆಲವು ಸರಿ ವೈಶ್ಯನಂಗೆ ಕೆಲಸ. ನಾವು ವ್ಯಾಪಾರಕ್ಕೆ ಹತ್ತಿದ್ದೀನಿ, ನಾನು ವೈಶ್ಯನ ಆದ್ನೆ. ನಾನು ಮತ್ತು 4 ಮಂದಿಗೆ ತಿಳುವಳಿಕೆ ಹೇಳಕತ್ತ ನಾ ಬ್ರಾಹ್ಮಣ ಆದೆ. ಮತ್ತು ಕೆಲವು ಸರಿ ನನಗೆ ಯಾರ್ಯಾರು ಒಬ್ಬರು ಹಾದಿ ಒಳಗೆ ಗದ್ದಲ ಹಾಕಿದಾಗ ಹೋಗಿ ಅವನು ಬಿಡಿಸ್ಕೊಂಡು ಬಂದು ಅವ್ನು ಸಹಾಯ ಮಾಡಿ ಅವ್ನು ಹೆಲ್ಪ್ ಮಾಡಿದ್ರೆ ನಾನು ಕ್ಷತ್ರಿಯ ಆಗ್ತೀನಿ. ನಾನು ಮತ್ತು ಯಾರಿಗೇನು ಬಂದು ನಾವು ಟೇಬಲ್ಲಾಗ ಕುರ್ತಿ ಹಾಕಿದ್ರೆ ನಾನು ಶೂದ್ರ ಆಗ್ತೇನೆ. ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದರ ಬ್ಯಾಕ್ಗ್ರೌಂಡ್ನೊಳಗೆ ಹಂಗಾರೆ ಲಿಂಗಾಯತ ಧರ್ಮ ಯಾಕೆ ಹುಟ್ಕೊಳ್ತೀವಿ. ಅಲ್ಟಿಮೇಟ್ಲಿ ಎಲ್ಲ ಕಡೆಯೂ ಒಂದರೆ ಪರಬ್ರಹ್ಮನ ಬಗ್ಗೆ ಏನೂ ಡೌಟ್ ಇಲ್ಲ. ಎಲ್ಲರೂ ದೇವ್ರ ಬಗ್ಗೆ ಯಾವ ಸಂಶಯನೇ ಇಲ್ಲ. ಭಾಳ ಆದರೆ ಆಕಾಶದಿಂದ ನಮ್ಮ ಶಿವ ಹುಟ್ಟ್ಯಾನಂತಾರೆ, ಇವರು ಪರಬ್ರಹ್ಮದಿಂದ ನಮ್ಮ ಶಿವ ಹುಟ್ಟ್ಯಾನಂತಾರೆ. ವೀರಶೈವದೊಳಗೆ ಪರಬ್ರಹ್ಮನಿಂದ ಶಿವ ಹುಟ್ಟ್ಯಾನಂತಾರೆ. ಅಲ್ಲೇ ಮತ್ತು ಲಿಂಗಾಯತೊಳಗೆ ವೀರಶೈವನೊಳಗೆ ದರ್ ಇಸ್ ಅ ಬೇಸಿಕ್ ಡಿಫರೆನ್ಸ್. ವೀರಶೈವರಂತಾರೆ ಅವನು ಪರಬ್ರಹ್ಮದಿಂದ, ಶಿವ ಇಟ್ಟಿದ್ದು ಪರಬ್ರಹ್ಮನಿಂದ ಹುಟ್ಟ್ಯಾನಂತಾರೆ, ಇವರು ಇಲ್ಲ ಆಕಾಶದಿಂದ ಹುಟ್ಟ್ಯಾರಂತಾರೆ. ಇರಲಿ, ಅದನ್ನೆಲ್ಲ ತೊಗೊಂಡು ನಮಗೇನು ಮಾಡೋದು? ನನಗೀಗ ಜೀವನ ಮಾಡೋದು ಬೇಕಾಗಿದೆ, ನಮಗೆ ಈಗ ಜೀವನ ಮಾಡೋದು ಬೇಕಾಗಿದೆ. ಆ ಜೀವನ ಮಾಡ್ಬೇಕಂತಂದ್ರೆ ಮೌಲ್ಯಗಳೇ ದೇವರು. ಆ ಲಿಂಗಾಯತ ಧರ್ಮದೊಳಗೆ ಎಕ್ಸ್ಪ್ಲಾಯಿಟೇಷನ್ದ ಅಗೇನ್ಸ್ಟ್ ಒಂದು ದೊಡ್ಡ ಕ್ರಾಂತಿ ಮಾಡಿದರು. ಧರ್ಮದ ಹೆಸರಿನಲ್ಲಿ ಜನರನ್ನು ಏನಪ್ಪ ಅಂತಂತಂದ್ರೆ ಎಕ್ಸ್ಪ್ಲಾಯ್ಟ್, ಅದೇನು ಶೋಷಣೆ ಅಂತ ಮಾಡಿದಲ್ಲ, ಶೋಷಣೆ ಎಲ್ಲಿ ತನಕ ಶೋಷಣೆ ಆಗಿದೆ ಅಂತಂತಂದ್ರೆ ಮನೆಯಾಗ ಗಂಡಿದಾಗ ಹೆಂಡತಿನೂ ಶೋಷಣೆ ಮಾಡಿ ಶುರು ಮಾಡಿ ಅಂತ ಹೊರಗಿನವ್ನು ಬಿಟ್ಟುಬಿಟ್ರೆ. ಈಗ ನೋಡ್ರಿ, ನಾ ಮನೆ ಒಳಗಿದ್ದಾಗ ಕೆಲವು ಕೆಲಸ ಇದು ನಂದು ಅಲ್ಲ. ಈಗ ಮಗು ಹುಟ್ಟಿದಪ್ಪ ಅಂತಂದ್ರೆ ಮಗುವಿನ ಲಾಲನೆ ಪಾಲನೆ, ಮಗು ಏನಾದ್ರು ಗದ್ದಲ ಮಾಡ್ತು ಹೊಲಸು ಮಾಡ್ಕೊಳ್ತು, ನನ್ನ ಕೆಲಸ ಅಲ್ಲ ನಿಂದಿದು. ಆ ಹೆಂಡತಿಗೆ ಇದು 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 ಒಂದು ಶೋಷಣೆ. ಯಾಕಪ್ಪ ನಾವು ಯಾಕೆ ಮಾಡ್ಬೇಕಂದ್ರೆ ಕ್ವಶನ್ಸ್ ಬರ್ತದ್ರಿ ಇದು. ಈಗ ನಿಮಗೆ ಏನದಲ್ಲ, ನಾನು ಬೇರೆನ, ನಾವು ಹೊರಗೆ ಹೋಗೋದು, ವ್ಯಾಪಾರ ಮಾಡೋದು, ಇದು ಮಾಡೋದು ಅಥವಾ ಏನು ವ್ಯವಹಾರ ಮಾಡೋದು, ಇಂಥ ಕೆಲಸ ಅದು ನಿಂದೈತೆ, ಅಲ್ಲಿ ಏನೋ ಆಗಿತ್ತು ನೋಡ ಹುಡುಗ, ಬಾ ಇಲ್ಲಿ ಮಾಡು. ಇದು ಡಿಸ್ಕ್ರಿಮಿನೇಷನ್ ಹೌದು ಅಲ್ವೋ? ಈ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆದರೆ ಎಲ್ಲಿ ಅಂದ್ರೆ ಎಲ್ಲ ಲೆವೆಲ್ನೊಳಗೂ ಡಿಸ್ಕ್ರಿಮಿನೇಷನ್ ಶುರು ಆಯಿತು. ಹೆಣ್ಮಕ್ಳಿಗೆ ಅವ್ರು ಹೇಳಿದಾರಲ್ಲ, ನಿಮಗೆ ಮುಟ್ಟದೆ, ಆ ಮುಟ್ಟಿನ ಟೈಮ್ದೊಳಗೆ ಇದು ಏನು ಮಡಿ ಮೈಲಿ ಅನ್ನೋದು ಒಂದು ದೊಡ್ಡ ಎಷ್ಟೊಂದು ಗದ್ದಲ ಹಾಕ್ತಪ್ಪ ಅಂತಂತಂದ್ರೆ ಅದನ್ನೆಲ್ಲ ನೋಡಿ ಬಸವಣ್ಣವ್ರಿಗೆ ಇದೇನಪ್ಪ ಅಗದಿ ಮೊದಲು ಇದ್ದಿದ್ದಿಲ್ಲ. 5-6 ಸಾವಿರ ವರ್ಷದಿಂದ ಹೆಣ್ಮಕ್ಳಿಗೂ ಮುಂಜಿ ಮಾಡ್ತಿದ್ರು. ದಯವಿಟ್ಟು ಅರ್ಥ ಮಾಡ್ಕೊರಿ, ಮುಂಜಿ ಅನ್ನೋದು ಬರೇ ಗಂಡಸರಿಗೆ ಅಲ್ಲ. 5-6 ಸಾವಿರ ವರ್ಷದಿಂದ ವೇದದ ಕಾಲದೊಳಗೆ ಎಷ್ಟೋ ಹೆಣ್ಮಕ್ಳಿಗೆ ಮುಂಜಿ ಮಾಡಿದ ಉದಾಹರಣೆಗಳಿವೆ. ಎಷ್ಟೋ ಗೋಷ್ಠಿಗಳಲ್ಲಿ ಹೆಣ್ಮಕ್ಳು ಮೈತ್ರಿ ಇವರು ಅವರೆಲ್ಲ ಭಾಗವಹಿಸಿದ್ವು ಅದ. ಆದರೆ ಒಂದು ಸ್ವಲ್ಪ ಲೇಟ್ ಆದ ಕೂಡಲೇ ಪಟ್ಟಭದ್ರ ಹಿತಾಸಕ್ತಿಗಳು ಅಂತಂತಾರಲ್ಲ, ಅವರು ಎಕ್ಸ್ಪ್ಲಾಯ್ಟ್ ಮಾಡಿ ಅವ್ರು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ತಮ್ಮ ಹಕ್ಕನ್ನು ಉಳಿಸೋ ಸಲುವಾಗಿ ಅದರ ವಿರುದ್ಧ ಬಸವಣ್ಣವ್ರು ಸಿಡಿದಿದ್ರು. ಬಸವಣ್ಣವ್ರು ಏನಪ್ಪ ಅಂತಂದ್ರೆ ಹಳೇ ಕಾಲದ ಮೂಲ ಸ್ಥಿತಿಯೊಳಗೆ ಏನೇನಿತ್ತು ಅದನ್ನು ವಾಪಸ್ ತೊಗೊಂಡು ಬರೋ ಸಲುವಾಗಿ ಅವರು ಪ್ರಯತ್ನ ಮಾಡಿದ್ರು. ಅದಕ್ಕೆ ಇದು ಬೇಡ, ಏನಪ್ಪ ಅಂತಂದ್ರೆ ಎಲ್ಲರೂ ಸರಿ ಸಮಾನರು, ಜಾತಿ ಒಳಗೆ ಭೇದ ಬೇಡ.
ನಿನ್ನ ಸ್ವಭಾವದಿಂದ ನಿನ್ನ ಉತ್ಕೃಷ್ಟತೆಯನ್ನು ಸಾಧಿಸ್ಕೋಬೇಕು ಅನ್ನುವಂಥ ತತ್ವಗಳನ್ನು ಅವ್ರು ತೊಗೊಂಡು ಬಂದರು. ಇದು ಏನಪ್ಪ ಅಂತಂದ್ರೆ ಆ ಸೂತ್ರ ರೂಪದಲ್ಲಿ ಒಂದು ಧರ್ಮದ ಬಗ್ಗೆ ತಿಳುವಳಿಕೆ ಕೊಡುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ನಾವು. ಇದ್ರ ಬಗ್ಗೆ ತಾಸು ಗಂಟಲೆ ನಾವು ಡಿಸ್ಕಷನ್ ಮಾಡ್ಬೋದು, ಅದು ಈಗ ಬೇಡ. ಬಟ್ ನಾವು ಇದನ್ನೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಆ ಇಂಪ್ಲಿಮೆಂಟೇಷನ್ ಅಂತ ಏನದಲ್ಲ, ನಮ್ಮ ಜೀವನದೊಳಗೆ ಈ ಧರ್ಮವನ್ನು ಅಳವಡಿಸಿಕೊಳ್ಬೇಕಾದ್ರೆ ನಮ್ಮ ಧರ್ಮ ಏನು ಹೇಳಿದೆ ಅದರ ಪ್ರಕಾರ ನಾವು ನಡೀತೀವೋ ಇಲ್ಲೋ ಅನ್ನೋದನ್ನು ನೀವು ತಿಳ್ಕೊಂಡು ನಿಮ್ಮ ಧರ್ಮವನ್ನು ಪರಿಪಾಲನೆ ಮಾಡಿದರೆ ನಿಮಗೆ ಶಾಂತಿ ಸಿಗ್ತದೆ, ಸಂತೋಷ ಸಿಗ್ತದೆ. ಅಂಥ ಶಾಂತಿ ಸುಖ ನಿಮ್ಮೆಲ್ಲರಿಗೂ ಸಿಗಲಿ ಯಾವುದೇ ಧರ್ಮ ಮಾಡಿದೆ. ಬಟ್ ಅದು ನಮ್ಮ ಧರ್ಮದೊಳಗೆ ಏನದ ಅನ್ನೋದು ನಾವು ಇದ್ರ ಮೂಲ ತಿಳ್ಕೊಂಡ ಆಮೇಲೆ ಅದು ಮಜಾ ಅನ್ನಿಸ್ತದೆ. ಹೌದು ರೀ, ನಮ್ಮ ಬಸವನವರು ಎಷ್ಟು ತಿಳ್ಕೊಂಡು ನಮ್ಗೆ ಹಾದಿ ಹುಡುಕೊಟ್ಟಾರೆ. ಇದು ಹಾದಿ ಹುಡುಕೊಡೋದೆ, ಇವರು ದಾರಿ. ಅದಕ್ಕೆ ಹೇಳಿದಲ್ಲ, ಒಂದು ದೇವಸ್ಥಾನಕ್ಕೆ ಒಂದೇ ದಾರಿ ಇರೋಂಗಿಲ್ಲ, ಅನೇಕ ದಾರಿಗಳಿರ್ತಾವೆ. ಹಿಂಗೆ ಇದು ಒಂದು ಸುಲಭವಾಗಿ ಅರ್ಥವಾಗುವಂಥ ದಾರಿ ನಮ್ಗೆ ಹೇಳ್ಕೊಟ್ಟಾರೆ. ಆ ದಾರಿಯಲ್ಲಿ ನಾವು ಸಾಗುವಂಥ ಪ್ರಯತ್ನ ಮಾಡುವಂತ ಹೇಳಿ, ಅದು ಆ ದೃಷ್ಟಿಯಿಂದ ಇಟ್ ಇಸ್ ಲೇಟೆಸ್ಟ್ ಮಾಡೆಲ್. ಒಂದು ಕಾರ್ ಕಂಪ್ನಿಯವರು ಹಳೆ ಕಾರ್ ಬೇರೆ, ಈಗಿನ ಕಾರ್ ಬೇರೆ, ಈಗಿನ ಕಾರ್ ಬೇರೆ, ಹಾಗೆ ಇದೊಂದು ಲೇಟೆಸ್ಟ್ ಧರ್ಮ ಆಗಿದ್ದರಿಂದ ಹಿಂದಿನ ಧರ್ಮದಲ್ಲಿರುವಂಥ ಎಲ್ಲ ನ್ಯೂನ್ಯತೆಗಳನ್ನು ಕಡಿಮೆ ಮಾಡಿ ಹೊಸ ಆವಿಷ್ಕಾರಗಳನ್ನು ಹಾಕಿ ಒಂದು ಹೊಸ ಧರ್ಮ ಮಾಡಿದ್ದಾರೆ. ಇದು ಒಳ್ಳೆಯ ಧರ್ಮ. ಇದನ್ನು ತಿಳ್ಕೊಂಡು ನೀವು ಆಚರಣೆ ಮಾಡಿರಿ, ಆಗ ನಿಮಗೆ ಶಾಂತಿ ಸುಖ ಸಿಗ್ತದೆ ಅಂತ ಹೇಳಿ ನನ್ನ ಈ ಲಿಂಗಾಯತ ಧರ್ಮದ ಬಗ್ಗೆ ಇನ್ನೂ ಇದ್ರ ಬಗ್ಗೆ ಭಾಳ ಅದ ಹೇಳೋದು. ಅದೆಲ್ಲ ಹೇಳಿಕ್ಕೆ ಟೈಮ್ ಇಲ್ಲ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಸಂತೋಷ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿಯವರೆಗೆ ಅದ್ಭುತವಾಗಿ ಶ್ರೀ ರಮೇಶ್ ಇಟ್ನಾಳ್ ಅವರು ಒಂದು ಹೊಸ ಮಾರ್ಗವನ್ನು ಕೊಟ್ಟಿದ್ದಾರೆ. ಹಿಂದಿನ ಮಾರ್ಗಗಳಿಗಿಂತ ಇದು ಸುಲಭವಾದ ಸರಳವಾದ ಮಾರ್ಗ ಅಂತ ತುಂಬ ಅರ್ಥವತ್ತಾಗಿ ಲಿಂಗಾಯತ ಒಂದು ಧರ್ಮದ ವಿವರಣೆಯನ್ನು ಕೊಟ್ಟಿದ್ದಾರೆ, ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ನನ್ನ ಸರದಿ ಲಿಂಗಾಯತ. ನಮ್ಮಲ್ಲಿ ಲಿಂಗಾಯತ ಅಂದ ತಕ್ಷಣ ಒಂದು ಜಾತಿಗೆ ನಾವು ಅದನ್ನು ಮಾಡಿಬಿಟ್ಟಿದ್ದೀವಿ. ಜಾತಿ ಅಂತ ಮಾಡ್ಕೊಂಡ್ಬಿಟ್ಟು ಬಹಳಷ್ಟು ಗೊಂದಲಕ್ಕೆ ಬಿದ್ದೀವಿ. ಶರಣರು ಏನು ಹೇಳಿದ್ದಾರೆ, ನಾವು ಏನು ಮಾಡಕತ್ತೀವಿ ಅದನ್ನು ಸ್ವಲ್ಪ ನೋಡಬೇಕಾಗಿದೆ. ಶರಣರು ಲಿಂಗಾಯತ ಅನ್ನೋದು ಏನು ಶಬ್ದದಲ್ಲೇ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಈ ಲಿಂಗಾಯತ ಶಬ್ದವನ್ನು ನಾವು ಭಾಗ ಮಾಡಿದಾಗ ಲಿಂಗ ಪ್ಲಸ್ ಆಯತ, ಲಿಂಗ ಪ್ಲಸ್ ಆಯತ, ಲಿಂಗಾಯತ ಅಷ್ಟೇ. ಲಿಂಗ ಅಂದ್ರೇನು, ಆಯತ ಅಂದ್ರೇನು ಅದು ಅರ್ಥ ಮಾಡ್ಕೋಬೇಕು. ದುರ್ದೈವ ಮಾಡ್ಕೊಳ್ಳಿಲ್ಲ ನಾವು. ಇವ್ರು ಹೇಳಿದಾಗೆ ವಂಡರ್ಫುಲ್ ಧರ್ಮ ಅಂತಂದರೆ, ಧರ್ಮ ಅಂತ ಅನ್ನೋದಕ್ಕಿಂತ ಆ ಟೈಮ್ದಲ್ಲಿ ಬಸವಣ್ಣವ್ರ ಕಾಲದಲ್ಲಿ ಎಲ್ಲರೂ ಬಂದ್ರಿ. ಅಲ್ಲಿ ಬ್ರಾಹ್ಮಣರೂ ಬಂದರು ಅನುಭವ ಮಂಟಪಕ್ಕೆ, ಅಲ್ಲಿ ಶೂದ್ರರೂ ಬಂದರು, ಅಲ್ಲಿ ಕಸ ಹೊಡೆಯೋರು ಬಂದರು, ಎಲ್ಲ ಕಾಯಕದವರು ಅಷ್ಟರು. ಕಾಯಕ ಅಂದ್ರೆ ಅವರು ಕಾಯಕ ವರ್ಗದವರು ಅಂತ ಹೇಳಿದರು. ಶರಣರು ಹೇಳಿದ್ದು ಕಾಯಕ ವರ್ಗದವರು ಅಂದ್ರೆ ಎಲ್ಲ ಜಾತಿ ಅನ್ನಲಿಲ್ಲ. ಅಲ್ಲಿ ಕುಂಬಾರ ಇದ್ದ, ಕುರುಬ ಇದ್ದ, ಇದು ನಾವಿಕೆ ಇದು ನಡೆಸ್ತಾ ಇರಲ್ಲ ಅವರು ಇದ್ದರು, ಎಲ್ಲರೂ ಬಂದರು. ಚಿಂತನೆ ಏನು ನಡೀತಾ ಇದೆ ಅದು ತಿಳ್ಕೊಬೇಕಾಗಿದೆ. ನಾವು ಮೂಲಕ್ಕೆ ಹೋಗಲಿಲ್ಲ. ನಾವು ಇದೇನು ಜಾತಿ ಮಾಡಿಕೊಂಡು ಈ ಲಿಂಗಾಯತರು ಏನು ಬಸವಣ್ಣವ್ರು ಶರಣರು ಹೇಳಿದ್ರೆ ಅದನ್ನು ಬಿಟ್ಟು ಎಲ್ಲ ಕಡೆ ಮತ್ತೆ ಗುಡಿ ಸುತ್ತೋದು, ಈ ಧರ್ಮಸ್ಥಳ ಮಂಜುನಾಥ ಅಂತ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ. ಆ ಧರ್ಮಸ್ಥಳ ಮಂಜುನಾಥ ಬಗ್ಗೆ ಇವಾಗ ನೋಡ್ತಾ ಇದ್ದಾರೆ ನೀವು ಹೆಚ್ಚು ಕಡಿಮೆ. ಅಲ್ಲಿ ಜೈನರು ಶಿವನ ಆರಾಧಕರಲ್ಲ, ಅವರು ಹೆಗಡೆ ಅವರು ಕೂತಿದ್ದಾರೆ ಅಂತ ದೊಡ್ಡ ಗಲಾಟೆ ನಡೀತಾ ಇದೆ. ಜೈನರದು ಅದು ದೇವಸ್ಥಾನ, ಅದು ಶಿವನ ಆರಾಧಕ ವೀರಶೈವದ ಯಾರ್ದೋ ಅಂತ ನಡೀತಾ ಇದೆ ಹೆಚ್ಚು ಕಡಿಮೆ. ಇಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿ ದೊಡ್ಡ ಗಲಾಟೆ. ಅವರು ಜೈನರು ಶಿವನ ಆರಾಧಕರಲ್ಲ, ಅವರು ಜಿನನ ಆರಾಧಕರು. ಅವರು ಶಿವನ ಪೂಜೆ ಹೆಂಗಾಗ್ತಾರೆ, ದುಡ್ಡು ಬರ್ತದೆ ಕೂತಿದ್ದಾರೆ ಅಷ್ಟೇ ಅಲ್ಲಿ. ಸೊ ಅಲ್ಲಿ ನಮ್ಮವ್ರಿಗೆ ಹೋಗ್ತಾ ಇದ್ದಾರೆ. ಇರ್ಲಿ ಇರ್ಲಮ್ಮ ಇರ್ಲಿ 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 ಆಯ್ತು ಆಡಳಿತ ಮಾಡ್ತಾ ಇದ್ದಾರೆ, ದುಡ್ಡೆಲ್ಲ ಅವರು ತಗೋತಾ ಇದಾರಲ್ಲ ಅಷ್ಟೇ. ಈ ಬಂದಿರೋದು ಅಲ್ಲಿ ನೀವು ಯಾರ ಮಾಡ್ರಿ, ಏನಾರು ಕೆಲಸ ಮಾಡ್ರಿ, ನನಗೆ ದುಡ್ಡು ಕೊಡ್ರಿ ಅಷ್ಟೇ, ಬೇರೆ ಏನಿಲ್ಲ ವ್ಯವಹಾರ. ಸೊ ನಮ್ಮಲ್ಲಿ ಅದು ಅಲ್ಲದೆ ಎಲ್ಲ ಕಡೆ ನಮ್ಮ ಲಿಂಗಾಯತರು ಏನಾಗಿದ್ದಾರೆ, 108 ಗುಡಿ ಸುತ್ತಬಾರ್ದು, ಏನು ಸುತ್ತಬಾರ್ದು, ಲಿಂಗ ಅಂದ್ರೆ ಏನು, ಆಯತ ಅಂದ್ರೆ ಏನು ಮಾಡ್ಕೋಬೇಕು ಅನ್ನೋದನ್ನ ತಿಳಿದೇ
ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಹೇಳ್ತಾ ಇದ್ದೇನೆ ನಾನು ಅಷ್ಟೇ, ಬೇರೆ ಏನಲ್ಲ. ಅವ್ರದ್ದು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಇವರು ನಮ್ಮವ್ರು ಏನಾಗ್ತಾ ಇದೆ, ಇವರು ಲಿಂಗಾಯತರು ಅಂದ್ಕೊಂಡವರು ಈ ಕಡೆ ತಿರುಪತಿಗೂ ಹೋಗ್ತಾ ಇದ್ದಾರೆ, ಈ ಕಡೆ ಶಿರಡಿ ಎಲ್ಲಗೂಡಗೂ ಹೋಗ್ತಾ ಇದ್ದಾರೆ. ಶರಣರು ಏನು ಹೇಳಿದ್ದಾರೆ, ಲಿಂಗ ಅಂದ್ರೆ ಏನು, ಆಯ್ತು ಅಂದ್ರೆ ಏನು, ಅದನ್ನ ತಿಳ್ಕೊಳ್ಳಿಲ್ಲಲ್ಲ, ದುರ್ದೈವ ನಮ್ಮದು. ಬಂದಿರೋದು ಪ್ರಶ್ನೆ ಏನಾಗಿದೆ ಇಲ್ಲಿ, ಲಿಂಗ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಆಯತ ಅನ್ನೋದ್ರೇನು ಅನ್ನೋದು ಆ ನಂತರದಲ್ಲಿ ತಿಳ್ಕೊಳ್ಳೋಣ. ಲಿಂಗ ಅಂದ್ರೆ ಏನಂತಂದ್ರೆ, ಚನ್ನಬಸವಣ್ಣವರು ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ಲಿಕಾರವೇ ಶೂನ್ಯ. ಲಿಂಗ ಶಬ್ದದಲ್ಲಿ ಮೊದಲದ ಅಕ್ಷರ ಏನು, ಲಿ. ಲಿಕಾರವೇ ಶೂನ್ಯ. ಆ ಬಿಂದು ಇದೆಯಲ್ಲ, ಸೊನ್ನೆ ಇದೆಯಲ್ಲ, ಬಿಂದುವೇ ಲೀಲೆ. ಗಕಾರವೇ ಚಿತ್ತು. ನೋಡಿ, ಗಕಾರವೇ ಚಿತ್ತು. ಈ ತ್ರಿವಿಧದೊಳಗಿದೆ ಲಿಂಗವೆಂಬ ಸಕೀಲ. ಈ ಮೂರುದರೊಳಗಡೆ ಲಿಂಗ ಅಂತಕ್ಕಂಥದ್ದು ಕೀಲ ಐತಿ. ಅದರ ಸಂಚವ ನಾಮಾತ ಬಲ್ಲ, ಆತನೇ ಲಿಂಗ ಸಂಗಿ ಕೂಡಲ ಚನ್ನ ಸಂಗಮದೇವ. 2 ಸಾಲು, ಜಾಸ್ತಿ ಇಲ್ಲ. ದುರ್ದೈವ ನಮ್ಮ ಲಿಂಗಾಯತರಿಗೆ ಈ ಲಿಂಗಾಯತ ಚಂದ್ರ ಏನು ಅನ್ನೋದು ಅರ್ಥ ಆಗದೆ ಅಪಾರ್ಥ ಮಾಡಿಕೊಂಡು ಎಷ್ಟು ಇದಾಗ್ತಾ ಇದೆ ಅಂದರೆ, ಎಂಥ ಒಂದು ಹೊಸ ಏನು ಸ್ಪುಟ್ನಿಕ್ ಕೊಟ್ಟಿದ್ದಾರೆ ನಮಗೆ ಈ ಶರಣರು. ಭಗವಂತನನ್ನು ತಲುಪಲಿಕ್ಕೆ ರಾಕೆಟ್ ಕೊಟ್ಟಿದ್ದಾರೆ ನಮಗೆ. ಇವತ್ತು ರಾಕೆಟ್ ಸ್ಪೀಡ್ನಲ್ಲಿ ಹೋಗಕ್ಕೆ ಕೊಟ್ಟಿದ್ದಾರೆ. ಆದರೆ ಇನ್ನೂ ನಾವು ಚಕಡಿ ಗಾಲಿಯಲ್ಲಿ ಹೋಗ್ತೀವಿ ಅಂತ ಕೂತ್ಕೊಂಡಿದ್ದಾರೆ ನಮ್ಮವರು. ಬಂಡಿ ಹೊಡ್ಕೊಂಡು ಅಂತ ಹೊಂಟಿದ್ದೀವಿ ನಾವು ಅಷ್ಟೇ. ಈಗ ರಾಕೆಟ್ನಲ್ಲಿ ನೀವು ಮುಟ್ಟಬಹುದು ಪರಮಾತ್ಮನನ್ನು ಮುಟ್ಟಲಿಕ್ಕೆ ಅಂತ ಹೇಳಿ ಶರಣರು ಕೊಟ್ಟದ್ದು ನಮಗೆ ಇವತ್ತು ರಾಕೆಟ್. ಹೊಸ ಒಂದು ಆವಿಷ್ಕಾರವನ್ನು ಕಂಡು ಹಿಡಿದು ಕೊಟ್ಟಿದ್ದಾರೆ. ಏನಿದು ಅನ್ನೋದನ್ನು ನಾವು ಗಮನಿಸಬೇಕು. ಶೂನ್ಯ ಅಂದರೆ ಏನು? ಲಿಕಾರವೇ ಶೂನ್ಯ ಅಂದೆ. ಶೂನ್ಯ ಅಂದರೆ ಏನಂದರೆ ಲಯ ಮಾಡೋದು. ಅದಕ್ಕಿಂತ ಮುಂಚೆ ಗದಿಂದ ಬರ್ತೀನಿ. ಕೊನೆಯ ಗ ಇದೆಯಲ್ಲ ಲಿಂಗದಲ್ಲಿ, ಲಿ ಪ್ಲಸ್ 0 ಪ್ಲಸ್ ಗ ಇದೆ, ಹೌದಾ? ಲಿ ಅಂದರೆ ಶೂನ್ಯ. ಆ ಸೊನ್ನೆ ಇದೆಯಲ್ಲ, ಅದು ಮಧ್ಯದ ಬಿಂದು ಅಂತಾರೆ ಅದಕ್ಕೆ. ಆ ಬಿಂದುವೇ ಲೀಲಿ ಅಂತ ಹೇಳ್ತಾ ಇದ್ದಾರೆ. ಗ ಅಂತಂದ್ರೆ ಚಿತ್ತು ಅಂದರೆ ಚೈತನ್ಯ, ಅಂದರೆ ಚಲಿಸೋದು. ಗ ಅಂದರೆ ಗಮನಿಸು ಅಥವಾ ಚಲಿಸು. ಗ ಅಂದರೆ ಚಲಿಸ್ತಕ್ಕಂಥದ್ದು. ಈ ಚೈತನ್ಯ ಗಮಿಸಿ ಜಗತ್ ಚೈತನ್ಯ ಸೃಷ್ಟಿ ಆಯಿತು. ಭಗವಂತನ ಚೈತನ್ಯ ಎಲ್ಲ ಕಡೆ ಚಲಿಸಿಬಿಟ್ಟು, ಎಲ್ಲ ಕಡೆ ಹರಿದ್ಬಿಟ್ಟು, ಕರೆಂಟ್ ಎಲ್ಲ ಹರಿದುಬಿಟ್ಟು, ಇಲ್ಲಿ ಲೈಟ್ ಹತ್ತಿದೆ ಅಥವಾ ಫ್ಯಾನ್ ಹತ್ತಿದೆ, ಇಲ್ಲಿ ನಮಗೆ ರೆಕಾರ್ಡ್ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದೆ, ಟ್ಯೂಬ್ಲೈಟ್ ಹತ್ತಿದೆ, ಮತ್ತೊಂದು ಹತ್ತಿದೆ ಇಲ್ಲಿ, ಅಥವಾ ನಿಮ್ಮ ಮನೆ ಮಿಕ್ಸಿ ಹಾಕಿದ್ರೆ ಹತ್ತಿದಂಗೆ. ಹಾಗೆ ಆ ಪರಮಾತ್ಮನ ಒಂದು ಶಕ್ತಿ ಎಲ್ಲ ಕಡೆ ಹರಿದ್ಬಿಟ್ಟು ಆ ಚೈತನ್ಯ ಗಮಿಸಿ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ. ಈಗ ಮಾತಾಡೋಕ್ಕೆ ಒಳಗಡೆ ಹಚ್ಚಿದೆಯಲ್ಲ, ಅದೇ ಚೈತನ್ಯ ಅದು ಮಾತಾಡ್ತಾ ಇರೋದು. ನೀವು ಕೇಳಕತ್ತಿರಲ್ಲ, ನೋಡ್ತಾ ಇದ್ರಲ್ಲ, ಅದೇ ಚೈತನ್ಯದ ಮೂಲಕ ನೀವು ಕೇಳ್ತಾ ಇದ್ರಿ. ಒಳಗೆ ನಾವು ತಿಂದ ಮೇಲೆ ಪ್ರಸಾದ ಆಗ್ತದಲ್ಲ, ಒಳಗದ ರಸ ಆಗ್ತದಲ್ಲ, ರಕ್ತ ಆಗ್ತದಲ್ಲ, ಅದೇ ಚೈತನ್ಯದಿಂದ ನಡೀತಾ ಇರೋದು. ಗಿಡದಾಗ ತೆಂಗಿನ ಗಿಡ ಇರ್ತದ, ಆ ಗಿಡದಾಗ ಆ ಮೇಲುಗಡೆ ಹೋದ್ರೆ ಅದು ಕೊಬ್ಬರಿ ಎಷ್ಟು ಚೆನ್ನಾಗಿರ್ತಾವೆ, ನೀರು ಪಂಪ್ ಮಾಡೋದು ಯಾವುದು? ಅದೇ ಚೈತನ್ಯನೇ. ಈ ಭೂಮಿ ಸುತ್ತಾಕತ್ತೈತಲ್ರಿ, ನೀರು ಮೇಲೆ ಹೋಗ್ತದೆ, ಕೆಳಗೆ ಬರ್ತದ. ಈ ಚೈತನ್ಯ ನಡೆದಿಂದ ನಡೀತಾ ಇರೋದು ಎಲ್ಲಾನು. ಈ ಚೈತನ್ಯ ಗಮನಿಸೋದು, ಇದೇ ಚೈತನ್ಯ ಒಳಗಡೆ ಇರೋದು, ಅದು ಕಣ್ಣಿಗೆ ಕಾಣೋದಿಲ್ಲ. ಆ ಚೈತನ್ಯ, ಆ ಮಧ್ಯದಲ್ಲಿರೋದು ಬಿಂದುವೇ ಲೀಲೆ. ಆ ಬಿಂದು ಏನಿದೆಯಲ್ಲ ಲೀಲೆ, ಏನದು? ಇದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಆ ಬಿಂದು ಅಷ್ಟೇ. ಲಿಕಾರವೇ ಶೂನ್ಯ ಅಂದ್ರೆ ಮತ್ತೆ ತಿರ್ಗಾ ಆ ಶೂನ್ಯ ಅಂದ್ರೆ ಲಯ ಆಗೋದು, ಅದರೊಳಗೆ ಅಡಗಾಗೋದು. ಲಿಂಗ ಅಂತಂದ್ರೆ ಮೂಲದಿಂದ ಬಂದು ಮತ್ತೆ ತಿರ್ಗಾ ಮೂಲಕ್ಕೆ ಹೋಗೋದು. ಹೇಗೆ ಸಾಗರದಿಂದ ನೀರು ಕಾದು ಮೇಲಕ್ಕೆ ಹೋದ್ರೆ ಕಾಣ್ತೈತೆ ನಿಮ್ಗೆ? ಏನಾದರೂ ನೀರು ಐತೆ ಅಂತ ಗೊತ್ತಾಗ್ತೇನೆ? ಇಲ್ಲ, ಹೌದಾ? ಮತ್ತೆ ಮಳೆಗಾಲದಲ್ಲಿ ಮೋಡಾಗಿ ಮಳೆ ಬರ್ತದೆ, ಬಂದು ಭೂಮಿಗೆ ಬಿದ್ದದ್ದು ಮತ್ತೆ ಸಾಗರಕ್ಕೆ ಹೋಗ್ತೈತೆ, ಹೌದಾ? ಈ ಒಂದು ಸರ್ಕಲ್ ನಡೀತಾ ಇದೆ. ಹಾಗೆ ನಡೆದು ಹಾಗೆ ನಮ್ಮ ಈ ಒಳಗಡೆ ಇರುವ ಚೈತನ್ಯ ಅಥವಾ ಆತ್ಮ ಅಂತ ಏನು ಕರಿತಾ ಇದ್ವಲ್ಲ, ಅದು ಪರಮಾತ್ಮನೊಂದಿಗೆ ಮಿಲನ ಆಗೋಕ್ಕೋಸ್ಕರ ಇಷ್ಟೆಲ್ಲ ನಾವು ಇಲ್ಲಿ ಬಂದು ಮತ್ತೆ ಅವನ ಜೊತೆ ಸೇರ್ಬೇಕಾಗಿ ಬಂದವ್ರು ನಾವು. ಇದು ಲಿಂಗ. ಈ ಚೈತನ್ಯ ಏನಿದೆಯಲ್ಲ, ಆ ಚೈತನ್ಯವನ್ನು ಆಯತ ಮಾಡ್ಕೊಳ್ಳು.
ಶರಣರು ಕೊಟ್ಟದ್ದು ಆ ಚೈತನ್ಯದ ಗೋಳಾಕಾರ ಒಂದು ಲಿಂಗವನ್ನು ಕೊಟ್ಟಿದ್ದಾರೆ. ಇಷ್ಟಲಿಂಗ ಅಂತ ಅದಕ್ಕೆ ಕರಿತೀವಿ ನಾವು. ಅದಕ್ಕೆ ಇಷ್ಟಲಿಂಗ ಅಂತಕ್ಕಂಥ ಒಂದು ರಾಕೆಟನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಪ್ಲೇನ್ ಹತ್ಕೊಂಡು ಹೋಗಲಿಕ್ಕೆ, ಹೆಲಿಕಾಪ್ಟರ್ ಅಲ್ಲ ಇದು, ರಾಕೆಟನ್ನು ಅಷ್ಟು ಸ್ಪೀಡಲ್ಲಿ ಹೋಗ್ತಕ್ಕಂಥದ್ದು. ಈ ಒಂದು ಲಿಂಗ ಕೊಟ್ಟಿದ್ದಾರೆ, ಇದಕ್ಕೆ ಕರೆದ್ರು ಇಷ್ಟಲಿಂಗ ಅಂತ. ಸರ್ ನೀವೇನು ಹೇಳ್ತೀರಿ, ನಿಮಗಿಂತ ಮುಂಚೆ ಕಲ್ಯಾಣದ ಶರಣರು 12ನೇ ಶತಮಾನ ಬರೋಕ್ಕಿಂತ ಮುಂಚೆ ಲಿಂಗ ಇತ್ತಲ್ಲ, ಪೂಜೆ ಮಾಡ್ತಿದ್ರು ಅಂತ ಭಾಳ ಜನ ಹೇಳ್ತಾರೆ, ಈಗಾದರೂ ಹೇಳ್ತಾರೆ. ಅದು ಸ್ಥಾವರ ಲಿಂಗ. ಇಷ್ಟಲಿಂಗ ಮತ್ತು ಸ್ಥಾವರ ಲಿಂಗಕ್ಕೆ ವ್ಯತ್ಯಾಸ ಇದೆ, ಅದು ಹೇಳ್ತೀನಿ. ಏನು ಇಲ್ಲೇ ನೋಡ್ಬಿಡೋಣ. ಇಷ್ಟಲಿಂಗ ಮತ್ತು ಸ್ಥಾವರ ಲಿಂಗ. ಸ್ಥಾವರ ಲಿಂಗ ಅದು ಶಿವನ ಕುರುಹು. ಆದಿ ಕಾಲದಲ್ಲಿ ಮನುಷ್ಯ ಇನ್ನೂ ಇದಾಗಿರಲಿಲ್ಲ. ಆವಾಗ ಕಾಡಿನಲ್ಲಿ ಬೇಟೆ ಆಡ್ಕೊಂಡಿದ್ದ. ಗಜ ಚರ್ಮ ಯಾವ್ದಾರ ಪ್ರಾಣಿ ಸಿಕ್ತಂದ್ರೆ ಅದರ ಮೊದಲು ಎಲೆ ಹೊತ್ಕೊತಿದ್ದ, ಎಲೆ ಹಾಕೋತಿದ್ದ, ತನ್ನ ಸ್ವಲ್ಪ ಮಾನ ಮರ್ಯಾದೆ ಮುಚ್ಕೊಳ್ಳಂತ. ಆಮೇಲೆ ಒಂದು ಪ್ರಾಣಿಗಳ ಚರ್ಮ ಸುತ್ಕೊಂಡ. ಒಬ್ಬ ನಾಯಕ ಇದ್ದ, ಅವನೇ ಶಿವ. ಪಶುಪತಿ ಅಂತೀವಿ, ಗಜ ಚರ್ಮಾಂಬರಧಾರಿ ಅಂತೀವಿ ನಾವು ಹೆಚ್ಚು ಕಡಿಮೆ ಅವನಿಗೆ. ಆ ಶಿವನ್ನೇ ನಾವು ಶಿವ ಅನ್ಕೊಂಡ್ಬಿಟ್ಟಿವಿ. ಅವನಿಗೂ ಮದುವೆ ಮಾಡಿಬಿಟ್ಟಿವಿ, ಅವನು ಮದುವೆ ಮಾಡ್ಕೊಂಡ. ಇಬ್ಬರು ಹೆಂಡತಿ ಇದ್ದಾರೆ, ಒಬ್ಬಕ್ಕೆ ಇಲ್ಲ. ಕಾಮನ ಸುಟ್ಟಂತಾರೆ, ಎಲ್ಲಿ ಸುಡ್ತಾನೆ? ಮತ್ತೆ ಇಬ್ಬರು ಹೆಂಡತಿ ಅಂದ್ರೆ ಕಾಮ ಐತೆ ಅಂತ ಹಂಗಲ್ಲ ಅಷ್ಟಲ್ಲ. ಅವನು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ ಮತ್ತೆ. ಹಂಗಾರೆ ಅವನು ಯಾರನ್ನೋ ಬೇರೆ ಅವನು ಕೂತ್ಕೊಂಡು ಮಾಡ್ತಾನಲ್ಲ. ನೀವು ಶಿವನ್ ನೋಡ್ರಿ, ಪೂರ್ತಿ ನೋಡಿದಾಗ ನಮ್ಗೇನು ಗೊತ್ತಾಗುತ್ತೆ? ನಮ್ಮ ಕಲ್ಪನೆಗೆ ಬರೋದು ತಪಸ್ ಮಾಡ್ತಾ ಇದ್ದಾನೆ ಶಿವ. ತಪಸ್ ಮಾಡ್ತಾ ಇದ್ದಾನೆ ಅಂದ್ರೆ ಬೇರೆ ಒಬ್ಬ ಇದ್ದಾನಂತ ಲೆಕ್ಕ. ಹೌದಾ? ಸೊ ಹಾಗೆ ಶರಣರು ನಿರಾಕಾರ ಶಿವ ಬೇರೆ, ಇದು ಸಾಕಾರ ಶಿವ. ಅವರು ಆದಿಯಲ್ಲಿ ಯಾವ ಒಂದು ಶಿಲಾಯುಗದಿಂದ ಒಬ್ಬ ಮನುಷ್ಯ ಡೆವಲಪ್ಮೆಂಟ್ ಆದಾಗೆ ಅವು ಆದಿಯಲ್ಲಿ ಒಬ್ಬ ಯೋಗಿ ಇದ್ದ. ಯೋಗಿ ಶಿವ ಅಂತ ಕರೀತಾರೆ ಅವರಿಗೆ ಅಷ್ಟೇ. ಕೈಲಾಸದ ಶಿವನ್ನೇನು ನಾವು ಕರೀತಾ ಇದ್ದೀವಿ, ಅದು ಯೋಗಿ ಶಿವ. ಅವರು ಇಲ್ಲ ಅನ್ನಲ್ಲ, ಅವ್ರು ಆಗಿದ್ದಾರೆ. ವಿಷ್ಣು ಆಗಿದ್ದಾರೆ, ಬ್ರಹ್ಮ ಆಗಿದ್ದಾರೆ. ಅವರೆಲ್ಲ ಒಂದೊಂದು ಯುಗದಲ್ಲಿ ಆಗಿ ಹೋದವರು. ಬಟ್ ಅವರೆಲ್ಲ ದೇವರಲ್ಲ. ಯಾಕೆಂದರೆ ಬ್ರಹ್ಮನ ತಲೆ ಹೋಗೋದನ್ನು ನಾವು ಕೇಳ್ತಾ ಇದ್ದೀವಿ. ಕಾಲಘಟ್ಟದೊಳಗೆ ಬ್ರಹ್ಮನ ತಲೆ ಹೋಗ್ತದೆ, 4 ತಲೆ ಇರ್ತಾವ, ಹೋಗ್ತದೆ. ಗಣಪತಿ ನಾವು ಪೂಜೆ ಮಾಡ್ತೇವೆ, ಇಲ್ಲ ಅನ್ನೋದಿಲ್ಲ. ಬಟ್ ಹೋಗಿ ಮತ್ತೆ ನೀರಿಗೆ ಹಾಕ್ತಾ ಇದ್ದೀವಿ. ಏನೋ ಒಂದು ಕಥೆಯನ್ನು ಹೇಳಿದ್ರು, ಏನೋ ಮಾಡಿದ್ರು, ಮಕ್ಕಳ ಕಥೆ ಹೇಳಿದಾಗ ನಾವು ನಡ್ಕೊಂಡು ಬಂದೀವಿ, ಅದು ಬೇರೆ ವಿಷಯ. ಅದರ ಮೂಲ ತಿಳ್ಕೋಬೇಕಾಗಿದೆ ನಾವು ಅಷ್ಟೇ. ಆಮೇಲೆ ವಿಷ್ಣು ಸಹಿತ ಹುಟ್ಟುನು ಮತ್ತು ಸಾವು 10 ಜನ್ಮಗಳನ್ನ ಎತ್ತಿ ಬರ್ತಾ ಇದ್ದಾರೆ. ವಿಷ್ಣು ಸಹಿತ ಅವರವರ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ಕೊಳ್ಳಿ. ಈಗ ಇದ್ರ ಪ್ರಕಾರ ನಾವು ನೋಡಿದಾಗ ಅವರವರು ಇದ್ರ ಪ್ರಕಾರ ಅವರು ಇದೆ, ಅದು ಅವರು ಮಾಡ್ಕೊಳ್ಳಿ, ಬೇಡ ಅಂತಲ್ಲ. ಆದರೆ ಇಲ್ಲಿ ನಮಗೆ ಶರಣರು ಕೊಟ್ಟಿದ್ದು ಲಿಂಗಾಯತ ಅನ್ನೋದು ಏನಿದೆ ಅಂದರೆ, ಸಾಕಾರ ಮತ್ತು ನಿರಾಕಾರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಮುಂದೆ ಇದರದ್ದು ಲಿಂಗಾಯತದ ಬಗ್ಗೆ ಮತ್ತೆ ವಿಶ್ಲೇಷಣೆ ನೋಡೋಣ. ಸಾಕಾರವನ್ನು ಪೂಜಿಸ್ತಕ್ಕಂಥವರು ವೀರಶೈವರು. ಯಾಕಂದರೆ ಗುಡಿಯಲ್ಲಿ ಮೊದಲು ಪೂಜೆ ಮಾಡ್ತಾ ಇದ್ರು. ಎಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಏನು ಮಾಡ್ತಾ ಇದ್ರು, ಆವಾಗ ಆ ಲಿಂಗವನ್ನು ಚಿಕ್ಕದು ಮಾಡಿಕೊಂಡು ಅದನ್ನು ತಲೆಗೆ ಕಟ್ಕೊಂಡು, ಕೊಳ್ಳಲ್ಲಿ ಕಟ್ಕೊಂಡು, ಅಥವಾ ಕೈಯಲ್ಲಿ ಕಟ್ಕೊಂಡು, ಸೊಂಟದಲ್ಲಿ ಕಟ್ಕೊಂಡು ಹೋಗಿ ಪೂಜೆ ಮಾಡ್ತಾ ಇದ್ರಂತ. ಹರಪ್ಪ ಮೊಹಂಜದಾರಲ್ಲಿ ಸಿಕ್ಕಿದೆ ಲಿಂಗಗಳು. ಅದು ಈಗ ಸಹಿತ ವೀರಶೈವರು ಅದನ್ನು ಮಾಡ್ತಾ ಇರೋದು. ವೀರಶೈವರಿತ್ತ ಈ ಇಷ್ಟಲಿಂಗನೂ ಪೂಜೆ ಮಾಡ್ಕೋತಾರೆ, ಅಲ್ಲಿ ಗುಡಿ ಲಿಂಗನೂ ಪೂಜೆ ಮಾಡ್ತಾರೆ, ಹೋಮನೂ ಮಾಡ್ತಾರೆ, ಹವನೂ ಮಾಡ್ತಾ ಇದ್ದಾರೆ. ಶರಣರು ಹೋಮ ಹವನಕ್ಕೆ ಅವಕಾಶ ಕೊಟ್ಟಿಲ್ಲ. ಶರಣರು ಬೇರೆ ದೇವತೆಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಶರಣರು ಗುಡಿ ಲಿಂಗ ಇಷ್ಟಲಿಂಗ ಅಂತೇನೆ ಸ್ಥಾವರ ಲಿಂಗ ಇದೆಯಲ್ಲ, ಸ್ಥಾವರ ಲಿಂಗ ಪೂಜಾರಿಗಳಲ್ಲ. ಸ್ಥಾವರ ಲಿಂಗ ಏನಲ್ಲಿ ಗುಡಿಯಲ್ಲಿ ಇರ್ತಕ್ಕಂಥದ್ದು, ಮೇಲೆ ಲಿಂಗ, ಮೇಲೆ ಒಂದು ಇದೆಯಲ್ಲ, ಅದು ಶಿವನ ಕೆಳಗಡೆ ಪೀಠ, ಆ ಪಾರ್ವತಿಯ ಪೀಠ, ಮೇಲ್ಗಡೆ ಈಶ್ವರ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಶರಣರು ಆ ಲಿಂಗವನ್ನು ಪೂಜೆ ಮಾಡ್ತಾ ಇಲ್ಲ. ಬಸವಣ್ಣವ್ರು ಕೊಟ್ಟ ಲಿಂಗ 12ನೇ ಶತಮಾನದಲ್ಲಿ ಬೇರೆನೆ, ಇಷ್ಟಲಿಂಗ. ಇಷ್ಟಲಿಂಗ ಯಾಕೆ ಕೊಟ್ರಂದ್ರೆ, ನೀ ಸಾಕಾರ ನೋಡಿ ನಿರಾಕಾರವನ್ನು ಕಲ್ಪನೆ ಮಾಡೋಕ್ಕಾಗಲ್ಲ. ಈಗ ಮಾವಿನ ಹಣ್ಣು ತಗೊಳ್ಳಿ, ಒಂದು ಮಾವಿನ ಹಣ್ಣು ರುಚಿ ಹೆಂಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದು ಅನುಭವಿಸ್ತಾ ತಿಂದಾಗ ಅದು ರುಚಿ ಗೊತ್ತಾಗುತ್ತೆ. ಹುಳಿ ಇದೆಯೋ, ಸಿಹಿ ಇದೆಯೋ, ಏನಿದೆಯೋ, ಹೇಗಿದೆ ಅಂತ ಗೊತ್ತಾಗುತ್ತೆ. ಅನುಭವಿಸ್ತೀವಲ್ಲ, ಅದು ನಿರಾಕಾರ. ಅನುಭವಿಸೋದು ನಿರಾಕಾರ. ಸಾಕಾರ ಯಾವುದು? ಮಾವಿನ ಹಣ್ಣು. ಹಾಗೆ ಬಸವಣ್ಣವ್ರು ಇದನ್ನು ಕೊಟ್ಟರು ಲಿಂಗ. ಯಾಕೆ ಇದೇ ಥರ ಕೊಟ್ಟರು ಒಂದು ರೌಂಡಾಗಿ ಅಂತ ಇನ್ನೊಂದು ಪ್ರಶ್ನೆ ಬರ್ತದೆ. ಯಾಕೆ ಕೊಟ್ರು ಅಂದರೆ, ಆಗಲೇ ನಿಮಗೆ ಹೇಳಿದೆ, ನೀರು ಕಾದು ಬಿಟ್ಟು ಮೇಲೋಗಿ ಕೆಳಗೆ ಬರ್ತದೆ, ಮತ್ತೆ ಅಲ್ಲಿ ಮೂಲ ಸಮುದ್ರಕ್ಕೆ ಬರ್ತದೆ, ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ. ನೋಡಿ ಹಿಂಗೆ ರೌಂಡಾಗಿ ಗೋಲಾಕಾರ ಮೊಟ್ಟೆ ಆಕಾರದಲ್ಲಿ ಈ ಭೂಮಿ ನೋಡ್ರಿ.
ಎಲ್ಲೋ ಗುಡ್ಡದಾಗಿಂದ ಎತ್ತರದಾಗಿಂದ ನೋಡಿದ್ರೆ ಒಂಥರ ಗೋಲಾಕಾರದಲ್ಲಿ ಕಾಣ್ತದೆ. ಅದಕ್ಕಾಗಿ ಪರಮಾತ್ಮ ಈ ಥರ ಗೋಲಾಕಾರ ಇರ್ಬೋದು ಅನ್ನೋ ಒಂದು ಕಲ್ಪನೆಯನ್ನು ಕೊಟ್ಟು, ಆ ನಿರಾಕಾರ ಕಲ್ಪನೆಯನ್ನು ಕೊಟ್ಟು ಆ ನಿರಾಕಾರಕ್ಕೆ ಹೋಗೋಕ್ಕೋಸ್ಕರ ಈ ಸಾಕಾರ ಕೊಟ್ಟರು ಅವರಷ್ಟೇ. ಮಾವಿನ ಹಣ್ಣು ರುಚಿ ನೋಡೋಕೆ, ಹಣ್ಣು ತಿಂದಾಗ ಹೆಂಗೆ ರುಚಿ ಗೊತ್ತಾಗುತ್ತೋ, ಒಳಗೆ ನಮ್ಮ ಅಂತರಂಗಕ್ಕೆ ಅನುಭವ ಆಗುತ್ತೋ, ಹಾಗೆ ಈ ನಿರಾಕಾರ ಕೊಟ್ಟು ಅದರ ಮೂಲಕ ನೀವು ಹೋಗಿ. ಈಗ ಗಿಡ ನೋಡ್ರಿ, ಆ ಗಿಡನೂ ಒಂಥರ ಮೇಲ್ಗಡೆ ಗ್ರೌಂಡಾಗಿರ್ತದೆ. ಬೇಡ ನಮ್ಮ ತಲೆನೇ ನೋಡಿ, ಸುಲಭವಾಗಿ ನಮ್ಮ ಕಣ್ಣಿಗೆ ಕಾಣೋದು ತಲೆ ಹೇಗಿದೆ ನೋಡಿ. ಆ ತಲೆ ಭಾಗ ಕತ್ತರಿಸಿಟ್ಟಂಗೆ ಅಷ್ಟೇ ಲೆಕ್ಕ ಇಲ್ಲ. ಇದೇನಂದ್ರೆ ಕನ್ನಡಿ, ನಿನ್ನ ಮುಖ ನೀನು ನೋಡ್ಕೋಪ ಅಂತ ಬಸವನವರು ಕೊಟ್ಟ ಲಿಂಗ ಏನಂದ್ರೆ ಕನ್ನಡಿ. ಮತ್ತು ಅಗೇನು ಅದೇ ದೇವರಂತ ತಲೆ ಹಿಡ್ಕೊಂಡು ಕೂತ್ಕೊಳ್ಳೋದು ಭಾಳಷ್ಟು ಜನ ಅದೇ ದೇವರು ಅಂತ ಅನ್ನೋರು ವಾದವ್ರು ನೋಡ್ತಾ ಇದ್ದೀವಿ ನಾವು. ಸೊ ಅಗೇನಿದು ನಮಗೆ ಕನ್ನಡಿ, ನಮ್ಮ ಮುಖವನ್ನು ನೋಡಲಿಕ್ಕೆ ಬಸವಣ್ಣವರು ಇದನ್ನು ಕೊಟ್ಟಿದ್ದಾರೆ. ಪರಮಾತ್ಮನೊಂದಿಗೆ ಹೋಗಲಿಕ್ಕೆ ಈ ಸ್ಪುಟ್ನಿಕನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ಹಿಡ್ಕೊಂಡ್ಬಿಟ್ಟು ನಾವು ತಕ್ಷಣ ಕಾಲಿಗೆ ಹೋಗ್ಬೋದು ಅಂತ. ಸೊ ಇಲ್ಲಿ ಸ್ಥಾವರಲಿಂಗ ದೇವಸ್ಥಾನದಲ್ಲಿ ಇರ್ತದೆ. ಇದು ನಮ್ಮ ಇಷ್ಟಲಿಂಗಕ್ಕೂ ಸ್ಥಾವರಲಿಂಗಕ್ಕೂ ವ್ಯತ್ಯಾಸ ಏನು ತಿಳ್ಕೊಳ್ಳೋಣ. ದೇವಸ್ಥಾನದಲ್ಲಿ ಇರ್ತದೆ, ಎಲ್ಲಿ? ಸ್ಥಾವರಲಿಂಗ ಗುಡಿಯಾಗಿರೋದು. ಈ ಇಷ್ಟಲಿಂಗ ನಮ್ಮ ಎದೆ ಮೇಲೆ ಇರ್ತದೆ. ಸ್ಥಾವರಲಿಂಗ ಎಲ್ಲರಿಗೂ ಅಲ್ಲಿ ಪ್ರವೇಶ ಇಲ್ಲ, ಗುಡಿ ಒಳಗಡೆ ಪ್ರವೇಶ ಇಲ್ಲ. ಇವತ್ತು ಹಳ್ಳಿ ಒಳಗೂ ಬೇರೆ ಕಡೆ ಕೆಲವು ಕಡೆ ಪ್ರವೇಶ ಇಲ್ಲ, ಕೆಲವು ಕಡೆ ನೀವು ಬಟ್ಟೆ ಬಿಚ್ಚೆ ಒಳಗೆ ಹೋಗ್ಬೇಕಂತಾರೆ. ದೇವಸ್ಥಾನಕ್ಕೆ ಹೋದ್ರೆ ಎಲ್ಲರಿಗೂ ಪೂಜೆ ಮಾಡೋಕ್ಕಾಗಲ್ಲ, ದರ್ಶನಕ್ಕೆ ಎಲ್ಲ ಟೈಮ್ದಲ್ಲಿ ಸಿಗೋದಿಲ್ಲ, ಬೀಗ ಹಾಕಿಬಿಟ್ಟಿರ್ತಾರೆ. ಆ ಪೂಜಾ ಟೈಮ್ದಾಗ ಮಾತ್ರ ನೀವು ಹೋಗ್ಬೇಕು. ಆದರೆ ಇಷ್ಟಲಿಂಗ ದರ್ಶನಕ್ಕೆ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳಿ, ಪೂಜೆ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲಿನ ಮಧ್ಯವರ್ತಿಗಳು ಯಾರಿಲ್ಲ, ಅಲ್ಲಿ ಯಾರೋ ಒಬ್ಬರು ಏಜೆಂಟ್ ಬೇಕು ನಡು. ಗುಡಿ ಲಿಂಗಕ್ಕೆ ಒಬ್ಬ ಏಜೆಂಟ್ ಬೇಕು ಅಲ್ವಾ? ಅಲ್ಲಿಗೆ ಗುಡಿಗೆ ಹೋಗ್ಬೇಕು ನೀವು, ನಿಮ್ಮ ಮನೆಗೆ ಬರೋದಿಲ್ಲ ಅವನು ದೇವರು. ಗುಡಿ ಲಿಂಗದ ದೇವರು ನಿಮ್ಮ ಮನೆಗೆ ಬರೋದಿಲ್ಲ, ನೀವೆಲ್ಲಿರ್ತಾನೆ ಅಲ್ಲಿ ಬರೋದಿಲ್ಲ. ನಾವು ಅಲ್ಲಿ ಹೋಗ್ಬೇಕು. ಆದರೆ ಇಷ್ಟಲಿಂಗ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲಿ ನಿಮ್ಮ ಜೊತೆನೇ ಇರ್ತದೆ, ನಿಮ್ಮ ಜೊತೆನೇ. ಅದು ಬೇಕಾದಾಗ ನೀವು ದರ್ಶನ ಮಾಡ್ಬೋದು, ನೋಡ್ಬೋದು. ಅದಕ್ಕೆ ಒಂದು ವೇಳೆ ಅಲ್ಲಿ ಟೈಮನ್ನು ನಿಗದಿ ಮಾಡಿರ್ತಾರೆ. ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಪೂಜೆ, ರಾತ್ರಿ 8 ಗಂಟೆ ಒಳಗೆ ನೀವು ಇದು ಮಾಡಬೇಕು, ಮಧ್ಯಾಹ್ನ 1 ಗಂಟೆ ಕ್ಲೋಸು, ಹೀಗೆ ಟೈಮಿಂಗ್ ಹಾಕಿರ್ತಾರೆ. ಇಷ್ಟಲಿಂಗದ್ದು ಏನು ಟೈಮಿಂಗ್ ಇಲ್ಲ, ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಾಗ. ಅಲ್ಲಿ ಒಬ್ಬ ವ್ಯಕ್ತಿ ನೇಮಿಸಿರ್ತಾರೆ, ಒಬ್ಬ ಪೂಜಾರಿ ನೇಮಿಸಿರ್ತಾರೆ. ಐನಾರ ಅಂತ ನಮ್ಮಲ್ಲಿ ಸ್ವಾಮಿಗಳನ್ನು ಭಾಳ ನೇಮಿಸೋದು ಅಲ್ಲಿ ಜಾಸ್ತಿ. ಆ ಸ್ವಾಮಿಗಳು ಅಂದರೆ ಭಾಳ ಇದು ಬೆಲೆ ಕೊಡ್ತಾಯಿದ್ರು. ಜಂಗಮರು ನಮ್ಮಲ್ಲಿ ಹೆಚ್ಚು ಕಡಿಮೆ ಕರಿತೀವಿ ಅವರಿಗೆ. ಅದು ಜಾತಿ ಜಂಗಮರು. ಅವರು ಒಬ್ಬ ಜಂಗಮ ಹುಟ್ಟಬೇಕಾಯ್ತಿದ್ರೆ 100 ಕೋತಿಗಳೇನೋ ಅಂತ ಹೇಳ್ತಿರ್ತಾರೆ ಹೆಚ್ಚು ಕಡಿಮೆ. ನಿಮ್ಗೆ ಗೊತ್ತಿದೆ, ನಾನು ಹೇಳ್ಬೇಕಾಗಿಲ್ಲ ಅದನ್ನು. ಅಂಥವ್ರು ಇರ್ತಿದ್ರಿಪ್ಪ ನಮ್ಮ ಹಳ್ಳಿ ಒಳಗೆ. ನಾನು ನೋಡಿದ್ದೀನಿ ಆ ಜಂಗಮನ. ನಾನು ಅವನ ಜೊತೆ ಜಗಳ ಮಾಡ್ತಾಯಿದ್ದೀವಿ. ಅವನು ಸುಂಬಳು ಸ್ವಾಮಿ ಅಂತಿದ್ದ. ಸುಂಬಳನೂ ಬರ್ತಾಯಿತ್ತು, ಸುಂಬಳ ತಗೊಳಕ್ಕೆ ಬರ್ತಿರಲಿಲ್ಲ ಅವನಿಗೆ. ಅವನ ಜೊತೆ ಜಗಳ ಮಾಡಿ ಅವನು ಒದಿತಿದ್ದೆ ನಾನು ಹೆಚ್ಚು ಕಡಿಮೆ, ನಿಮ್ಗೆ ಹೇಳೋದಂದರೆ. ಆಮೇಲೆ ಪೂಜೆ ಮಾಡೋದು ಹಿಂಗೆ ಏನಾರು ಬಂತಂದ್ರೆ ಭಾಳ ಕಷ್ಟ ಬರೋದು ನಮಗೆ. ಕರ್ಕೊಂಬರೋರೇ ಆ ಸ್ವಾಮಿಗಳಿದ್ದಾರೆ, ಕರ್ಕೊಂಬರಿ, ಅವ್ರು ಕಾಲು ಬಿಡ್ರಿ ಅನ್ನೋರು. ಆ ತೊಳಗೆ ಕಾಲು ಹೆಂಗೆ ಬೀಳೋಕ್ಕಾಗೈತೆ, ನಾವು ಕಾಲೇ ಒದ್ದವರು. ತೊಳಗೆ ಬೀಳೋಕ್ಕಾಗ್ತಿತ್ತು, ಲೆಕ್ಕ ಹಾಕ್ರಿ. ಅಷ್ಟು ಹಿಂಸೆ ನಮ್ಗೆ ಆಗ್ತಿತ್ತು ಅಲ್ಲಿ ಹೆಚ್ಚು ಕಡಿಮೆ. ಆದರೆ ಈಗ ಅದು ಅರಿವಿರಲಿಲ್ಲ, ಅವಾಗ ಗೊತ್ತಿಲ್ಲ ಏನು ಮಾಡೋದು. ಇರಲಿ, ಮಾಡಿದೆವು ಅವಾಗ ಸಣ್ಣಂದಿರ್ತಾ ಇರಲಿ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ನೇಮಿಸ್ತಾರೆ, ಇಲ್ಲಿ ಮಧ್ಯವರ್ತಿ ಇಲ್ಲ, ಅದು ಗಮನಿಸ್ರಿ. ಆಮೇಲೆ ಕೆಲವು ಜಾತಿ ಜನ ಅಷ್ಟೇ ಅಲ್ಲಿ ಪೂಜೆ ಮಾಡಬೇಕು, ಬೇರೆಯವ್ರು ಯಾರು ಒಳಗೆ ಹೋಗೋಂಗಿಲ್ಲ. ಅದನ್ನು ನೋಡ್ರಿ ನೀವು. ಆ ಪೂಜೆ ಮಾತ್ರ ನೀವು ನೋಡ್ಬೋದು, ಆದರೆ ಪೂಜೆ ಮಾಡೋಕ್ಕೂ ಒಳಗೆ ಹೋಗೋಕ್ಕೂ ನಿಮಗೆ ಪರ್ಮಿಷನ್ ಇಲ್ಲ. ಆಮೇಲೆ ಬೇರೆ ಜಾತಿ ಜನರು ಒಳಗೆ ಪ್ರವೇಶ ಇಲ್ಲ. ಸ್ತ್ರೀಯರಂಕ ಪೂಜಿಸುವಂಗೇನೇ ಇಲ್ಲ ನೋಡ್ರಿ. ಸ್ತ್ರೀಯರ ಅಂದರೆ ಊಟ ಮಾಡಬಾರ್ದಂತ ಕೆಲವರು ಹೇಳ್ತಾರೆ. ಸ್ತ್ರೀಯರು ಒಂದೊಂದು ಧರ್ಮದಲ್ಲಿದೆ, ಅವರವರು ಗಂಡ ಪೂಜೆ ಮಾಡಿದರೆ ಅವರಿಗೆ ಅದರ ಅರ್ಧ ಲಾಭ ಸಿಗುತ್ತೆ ಅಂತ. ಅದು ನಮ್ಮವ್ರು ಕೇಳ್ತಾರೆ, ಹೇಗ್ರಿ ಅದು? ಈಗ ಹೊಟ್ಟೆ ಹಸಿದ್ರೆ ಯಾರ್ದು? ಹೊಟ್ಟೆ ಹಸಿದವ್ರು ಉಂಡಿರ್ತಾನೆ, ಹೊಟ್ಟೆಗೆ ಅವ್ರು ತುಂಬೋದು. ಹಾಗೆ ಅವರು ತಮ್ಮನ್ನ ಒಬ್ಬರು ಮಾಡಿದ್ದು ಪೂಜೆದ ಒಂದು ಲಾಭ ಹೆಂಡತಿ ತಲುಪುತ್ತೆ ಅಂತ ಅನ್ನೋದು ಯಾವ ಒಂದು ಅರ್ಥೋ ಗೊತ್ತಿಲ್ಲ ನನಗೆ, ಹೆಂಗೆ ಸಿಗುತ್ತೋ ಗೊತ್ತಿಲ್ಲ ಲಾಭ. ಸೊ ಅವರವ್ರದ್ದು ಒಳಗಿನ ಆತ್ಮತೃಪ್ತಿಯನ್ನು ಅವರವರೇ ಮಾಡ್ಕೋಬೇಕೇ ಹೊರತಾಗಿ, ಅವರವ್ರ ಭಗವಂತನನ್ನು ಅವರವರೇ ಕಾಣಬೇಕು ಹೊರತಾಗಿ ಅದು ಹೇಗೆ ಸಾಧ್ಯ ಇತ್ತು ಗೊತ್ತಿಲ್ಲ ನನಗೆ. ಸ್ತ್ರೀಯರು ಪೂಜೆಗಾರಲ್ಲ, ಬಟ್ ಇಲ್ಲಿ ಸ್ತ್ರೀಯರು ಸಹಿತ ಪೂಜೆ ಮಾಡೋಕ್ಕೆ ಶರಣರಿಗೆ ಕೊಟ್ಟರು. ಸ್ತ್ರೀಯರು ಮಾಡಬೇಕಂತ ಫಸ್ಟ್ ಸ್ತ್ರೀಯರಿಗೆ ಕೊಟ್ಟದ್ದು ಬಸವನವರು. ಅದಕ್ಕಾಗಿ ಮನೆ ಬಿಟ್ಟಿದ್ದವರು, ಅವ್ರ ಮನೆ ಬಿಟ್ಟು ಹೊರಗೆ ಹಾಕೋದಕ್ಕೆ, ಸ್ತ್ರೀಗೆ ಲಿಂಗ ಕೊಟ್ಟದ್ದಕ್ಕೆ, ಮೊದಲಾಕಿಗೆ ಪೂಜೆ ಮಾಡೋಕ್ಕೆ ಇದನ್ನು ಕೊಡ್ರಿ ಹಕ್ಕು ಕೇಳಿದ್ರೆ ಅವರು ಬಸವಣ್ಣವರು. ಅವ್ರ ಅಕ್ಕನಿಗೆ ನೀವು ಇದನ್ನು ಕೊಡ್ರಿ, ಆಮೇಲೆ ನನಗೆ ಕೊಡಲಿ, ಇದನ್ನು ಕಟ್ರಿ, ಜನಿವಾರ ಕಟ್ರಿ ಅಂದ್ರೆ ಅವರು
ಹಾಗಾಗಿ ಎಲ್ಲ ಸ್ತ್ರೀಯರು ಏನೇನಿದ್ರೆ ಜಗತ್ತಿನಲ್ಲಿ ಎಲ್ಲ ಹೆಣ್ಮಕ್ಕಳು ಇವತ್ತಿನ ದಿವಸ ಬಸವಣ್ಣವರಿಗೆ ಕೃತಜ್ಞರಾಗಬೇಕಾಗಿದೆ. ಯಾಕಂದರೆ ಹಕ್ಕನ್ನು ಕೊಟ್ಟವರು, ಸ್ತ್ರೀಯರಿಗೂ ಸಮಾನತೆಯನ್ನು ಕೊಟ್ಟವರು ಅಪ್ಪ ಬಸವಣ್ಣವರು. ಹಾಗಾಗಿ ಅನುಭವ ಮಂಟಪದಲ್ಲಿ 33 ಆ ಕಾಲದಲ್ಲಿ ಈ ಬರ್ಯಾಕೆ ಬರದೇ ಅವರು ವಚನಗಳನ್ನ ಬರೆದಿದ್ದಾರೆ ಅಂದರೆ ಲೆಕ್ಕ ಹಾಕಿ ನೀವು ಹೇಗಾಗುತ್ತೆ ಅಂತ. ನಾವು ವೇದ ಉಪನಿಷತ್ತಲ್ಲಿ 1, 2, 3 ಜನನ ಕೋಟ್ ಮಾಡ್ತೀವಿ ಅಷ್ಟೇ. ಅವ್ರು ಹೇಳಿದ್ರಾಗಲೇ ಹಿಂದೆಲ್ಲ ಋಷಿಮುನಿಗಳ ಕಾಲದಲ್ಲಿ ಇದ್ರೆ ಅಂತ. ಭಾಳ ಅಂದರೆ ಒಂದು 3-4 ಜನ ನಾವು ಹೆಸರು ಕೇಳಿದ್ದೀವಿ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಬರೋದೇನೇ ಇಲ್ಲ ಅಲ್ಲಿ. ಗಮನಿಸಿ, ನಾವೇನು ಬೇರೆ ಏನಿಲ್ಲ, ಅಲ್ಲಿ ಒಂದು 4-5 ಜನ ಇದ್ದಾರೆ, ನಾವು ಇಲ್ಲ ಅನ್ನೋದಿಲ್ಲ. ಬಟ್ 33 ಜನ ಇಲ್ಲಿ ಓದಕ್ಕೆ ಬರೆಯೋಕಿದ್ದವರು, ಅವರು ಓದಕ್ಕೆ ಬರೆಯೋಕೆ ಬಂದವರಲ್ಲಿ 3-4 ಜನ ಇದ್ದವರು ಸಹಿತ ಅವರು ವೇದಗಳನ್ನು ಓದಿದವರು. ಇಲ್ಲಿ ವೇದ ಅಂದರೆ ಗೊತ್ತಿಲ್ಲ ಅವರಿಗೆ. ದನಕ್ಕೆ ಅವರು ಕಷ ಹೊಡೆಯವರು, ಸುಳ್ಳೆ ವ್ಯಭಿಚಾರ ಕೆಲಸ ಮಾಡ್ತಕ್ಕಂಥವ್ರು. ಇದು ಗಮನಿಸಬೇಕಾಗಿದೆ ನಾವು. ಹೆಂಗೆ ಓದರು ಅವ್ರಿ, ಎಂಥ ಅದ್ಭುತವಾದ ಒಂದು ಇದು ಬಂದಿದೆ. ಹೆಂಗೆ ಅವ್ರು ಆಗಲೇ ಹೇಳಿದ್ರಲ್ಲ, ಒಂದು ಹೊಸ ಟೆಕ್ನಿಕ್ ಏನು ಕೊಟ್ಟರು ಅಂಥೇಳಿ ನಮಗೆ ಭಾಳ ಅದ್ಭುತವಾಗಿ ಮಾತಾಡಿದರು. ಅಲ್ಲಿ ತೀರ್ಥ ಪ್ರಸಾದ ಗುಡಿಯಾಗ ಏನಾಗೈತಿ, ಒಬ್ಬ ಬಂದು ಕೊಡ್ಬೇಕಲ್ಲಿ, ಹೌದಾ? ಮಂಗಳಾರತಿ ಅದು ನಾವು ತೊಗೋಬೇಕಷ್ಟೇ, ನೀವು ಮಾಡೋಕ್ಕಾಗಲ್ಲ ಅಲ್ಲಿ ತೀರ್ಥ ಪ್ರಸಾದ. ಇಲ್ಲೇ ನಮ್ಮ ತೀರ್ಥ ಪ್ರಸಾದ ನಾವೇ ಮಾಡ್ಕೊಳ್ಳೋದು, ಹೌದಾ? ನಾವೇ ಸ್ವೀಕರಿಸೋದು. ಅಲ್ಲಿ ಒಬ್ಬರು ಕೊಟ್ಟಾಗ ಅಲ್ಲಿ ತನಕ ಕೊಡೋ ತನಕ ನಾವು ಕಾಯ್ಬೇಕಲ್ಲಿ ಅಷ್ಟೇ. ಜಾತಿ ಭೇದ ಇಲ್ಲ ಅಲ್ಲಿ. ಗುಡಿಯಲ್ಲಿ ಏನಾಗುತ್ತೆ, ಜಾತಿ ಭೇದ, ಲಿಂಗ ಭೇದ. ಹೊಲೆಯಾರು ಬಂದರು ಇವತ್ತು, ಹೊಲೆಯಾರು ಬೇಡ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ರಾಮೇಶ್ವರ ಅಂತೇನೋ ಇದೆ, ದಾವಣಗೆರೆ ದಾಟಿ ಬಂದು ಬರ್ತದಲ್ಲ ಸರ್, ರಾಮಲಿಂಗ ದೇವಸ್ಥಾನ ಅಂತ ಬರ್ತದಲ್ಲ, ಯಾವುದೋ ಒಂದು ರಾಮಾಪುರ ಅಂತ ಯಾವುದೋ ಒಂದು ಊರು ಬರ್ತದೆ, ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ನು. ಅಲ್ಲಿ ಒಂದು ರಾಮದೇವ್ರ ಗುಡಿ ಇತ್ತು. ಅಲ್ಲಿ ಹೋದೆ. ಅಲ್ಲಿ ಏನಾಗಿತ್ತು ಅಂದರೆ, ನಾನು ಒಬ್ಬ ಶೂದ್ರನ ಮನೆಗೆ ಹೋಗಿದ್ದೆ. ನಿಮಗೆ ಹೇಳ್ಬೇಕಂದ್ರೆ ನ್ಯಾಚುರೋಪತಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅವನು ಶೂದ್ರ ಮಾಡಿಸಿದ್ದಲ್ಲಿ ಅವನು ಬರೀ ತರಕಾರಿ ತಿಂದಿದ್ದವ, 1 ವರ್ಷ ಬರೀ ತರಕಾರಿ ಹಣ್ಣು ತಂದುಕೊಂಡಿದ್ದವ, ಕಚ್ಚಾ ಆಹಾರ ಅಂತ. ಸರಿ ಅಂತ ಅವನ ಮನೆಗೆ ನಾನು ಹೋದಾಗ, ಆ ದೊಡ್ಡ ಗುಡ್ಡ ಇದೆ. ನೀವು ಬರುವಾಗ ಬೆಂಗಳೂರಿಂದ ಬರ್ತಾ ಇದ್ದಾಗ ಗುಡ್ಡ ಕಾಣಿಸ್ತದೆ ನಿಮಗೆ, ಎಡಗಡೆ ಬರ್ತದೆ, ಈ ಕಡೆಯಿಂದ ಹೋಗೋಕೆ ಬಲಗಡೆ ಇದೆ. ಅದಕ್ಕೆ ರಾಮಲಿಂಗೇಶ್ವರ ಏನೋ ಒಂದು ಬರ್ತದೆ ದೇವಸ್ಥಾನ, ಯಾವುದೋ ಒಂದು ಇದೆ ಅಲ್ಲಿ. ಅಲ್ಲಿ ಮ್ಯಾಲೆ ಬೆಟ್ಟ ಹತ್ತಿ ನಾನು ಹೋಗ್ಬೇಕ್ರಿ ಅಂದೆ. ಸರಿ ಅಂತ ಬಂದರು. ಪಾಪೇ ನೀವು ಬರೀ ಒಳಗಂದೆ, ಅವ್ರು ಬರಲಿಲ್ಲ, ಯಾಕಂದ್ರೆ ಹಳ್ಳಿ ಒಳಗೆ ಬಿಡೋದಿಲ್ಲಲ್ಲ. ಆಮೇಲೆ ಒಳಗೆ ಹೋದ್ಮೇಲೆ ಅವ್ರು ಪೂಜಾರಿ ಒಬ್ರು ಇದ್ರು, ಐನಾರು ಸ್ವಾಮಿಗಳು. ಆಮೇಲೆ ಅವನು ಅಲ್ಲೇ ನನ್ನನ್ನು ನೋಡ್ತಾ ಇದ್ದ, ಅವ್ರ ಜೊತೆ ಬಂದಿದ್ದಲ್ಲ ನಾನು, ನನ್ನ ನೋಡಿದ ಅಂತ. ಇಲ್ಲರಿ ಇಲ್ಲೇ ನಿಲ್ರಿ ಅಂದ್ರೆ. ಯಾಕಪ್ಪ ಅಂದೆ ನಾನು, ಏನು ಅಂತ ಇದು ಮಾಡಿದೆ. ಹೌದಾ, ಅವ್ನು ಬಿಡೋದಿಲ್ಲ, ಬಿಡಲಿಲ್ಲ ಅಂದರೆ ಬೇಡ ನನಗೆ, ನೀನು ರಾಮನೂ ಬೇಡ ಕೃಷ್ಣನೂ ಬೇಡ, ಹೋಗ್ತೀನಿ ಅಂತ ನಾನು ಕೆಳಗಿಳಿದೆ ಅಂತ ಇಟ್ಕೊಳ್ಳಿ. ಆಮೇಲೆ ಅವ್ನು ಗೊತ್ತಾಯ್ತು ಇವ್ರು ಯಾರಂತ. ನಂತರ ಗೊತ್ತಾಯ್ತು. ನಾನು ರಾತ್ರಿ ಸ್ಪೀಚ್ ಇತ್ತು ನಂದು ಅಲ್ಲಿ ನ್ಯಾಚುರೋಪತಿ ಕ್ಯಾಂಪ್ ಮಾಡಿದಾಗ, ಇದನ್ನು ಮಾಡಿದಾಗ ಅವನು ಪೂಜಾರಿ ಬಂದು ಆಮೇಲೆ, ಇಲ್ಲರಿ ತಪ್ಪಾಯಿತು, ನೀವು ನಾಳೆ ಬೆಳಿಗ್ಗೆ ಬರಿಬಿಡ್ತೇನೆ. ಇಲ್ಲಪ್ಪ ನಾನು ಇವತ್ತು ರಾತ್ರಿ ಹೊಂಟಿದ್ದೇನೆ ಬೆಂಗಳೂರಿಗೆ ಅಂತ ಅಂದೆ. ಸೊ ಸ್ವತಃ ಅನುಭವ ಪಟ್ಟಿದ್ದೇನೆ ನಾನೇ ಅಲ್ಲಿ ಒಳಗಡೆ ಬಿಡದೇ ಇರ್ತಕ್ಕಂಥದ್ದು. ನಾನು ಲಿಂಗಾಯತ ಅಂತ ಹೇಳ್ಕೊಳ್ಳಿಲ್ಲ ಅಲ್ಲಿ ಅವರಿಗೆ. ಅಂದರೆ ಜಾತಿಗೆ ಅಂತ ಹೊಂಟಿದ್ವಿ ನಾವು. ಜಾತಿ 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 ಯಾರಲ್ಲಿ ಎಲ್ಲಿದ್ರಿ? ಮನುಷ್ಯ ಒಂದೇ ಜಾತಿಯಲ್ಲಿರೋದು. ಸುಮ್ಮನೆ ಆ ಜಾತಿ ಈ ಜಾತಿ ಅಂತ ಹೊಡೆದಾಡಕತ್ತೀವಿ ನಾವು ಅಷ್ಟೇ. ಹೊಡೆದಾಡಿ ನಮ್ಮ ದೇಶ ಹಾಳಾಗ್ತಾ ಇದೆ. ಅದಕ್ಕಂದ್ರೆ ಈ ಜಾತಿ ವ್ಯವಸ್ಥೆಯಿಂದ ಹಾಳಾಗ್ತಾ ಇದೆ. ಮೊದಲು ಜಾತಿ ತೆಗಿಬೇಕಾಗಿದೆ. ಇವತ್ತು ಮನುಷ್ಯ ಒಬ್ಬಂದೇ ಜಾತಿ ಅಷ್ಟೇ ಲೆಕ್ಕ, ಮಿಕ್ಕಿದ್ದೆಲ್ಲ ಜಾತಿ ನಿಮ್ಮ ಮನ್ಯಾಗ ಮಾಡ್ಕೊಡ್ರಿ. ಇದೆಲ್ಲ ಹೊರಗಡೆ ಯಾವುದೂ ಇಲ್ಲ. ಇಲ್ಲಿ ಹೊರಗಡೆ ಬಂದರೆ ಏನು ನಮ್ಮ ದೇಶದ ಕಾನೂನು ಏನಿದೆ ಅದಷ್ಟೇ ಮಾಡಿಕೊಂಡು ಬಿದ್ದಿರಿ ಅಷ್ಟೇ. ನಿಮ್ಮ ಮನೆಗೆ ಏನಾರ ಇದೆ ಮಾಡ್ಕೊಡ್ತಿದ್ರೆ ಮಾಡ್ಕೊಡ್ರಿ, ನೀವು ನಾವು ಬೇಡ ಅನ್ನೋದಿಲ್ಲ. ಹಂಗೆ ಬರಬೇಕಾಗಿದೆ ನಮ್ಗೆ. ಇಲ್ಲಾಂದರೆ ನಮ್ಮ ದೇಶ ಉಳಿಯೋದು ಭಾಳ ಕಷ್ಟ ಇದೆ. ಮುಂದಿನ ದಿನಮಾನಗಳಲ್ಲಿ ಬಹಳ ತೊಂದರೆ ಇದೆ. ಹಾಗಾಗಿ ಬಸವಣ್ಣವ್ರು ಕೊಟ್ಟದ್ದು ಏನಂದರೆ, ಲಿಂಗಾಯತ ಅನ್ನೋದು ಒಂದು ಧರ್ಮ. ಲಿಂಗಾಯ ಎಲ್ಲ ಜಾತಿಯವ್ರ ಹತ್ರಲ್ಲಿದ್ದರು. ಅನುಭವ ಮಂಟಪದಲ್ಲಿ ನಿಮ್ಗೆ ಗೊತ್ತಿದೆ. ಅನುಭವ ಮಂಟಪದಲ್ಲಿ ಎಲ್ಲರೂ ಬಂದರಲ್ಲಿ, ಒಬ್ಬರೇ ಅಂತಲ್ಲ, ಮುಸ್ಲಿಮನೂ ಬಂದಿದ್ದರು ರೀ. ನಮ್ಮ ದೇಶದಲ್ಲಿ ಜೈನರು ಇದ್ದರು. ಆದಯ್ಯ ಯಾರು? ಜೈನರವನವನು ಆದಯ್ಯ ಶರಣ, ಸೌರಾಷ್ಟ್ರದಿಂದ ಬಂದವ್ರು. ಅವ ಆದಯ್ಯ ಜೈನರವ. ಒಕ್ಕಲಿಗೆ ಮುದ್ದನ್ನ ಇದ್ದ, ಕುರುಬ ಗೊಲ್ಲಾಳೇಶ ಇದ್ದ. ಎಂಥವ್ರು ಎಲ್ಲ ಇದರವರು ಇದ್ರು, ಕಮ್ಯುನಿಟಿನವರಲ್ಲ. ಒಂದೇ ಉದ್ದೇಶ ಏನು ಅಂದರೆ ಅವ್ರದ್ದು ಏನಂದ್ರೆ, ಬೇಕಂದ್ರೆ ಅವರಿಗೆ ಜೀವನದಲ್ಲಿ ಇದನ್ನು ಪಡಿಲಿಕ್ಕೆ, ಜೀವನದಲ್ಲಿ ಅತೃಪ್ತಿಯಾಗಿ ಶಿವ ಸಾಯುಜ್ಯವನ್ನು ಪಡಿತಕ್ಕಂಥ ಆಕಾಂಕ್ಷೆ ಇರಬೇಕು, ಪರಮಾತ್ಮನನ್ನು ಹೊಂದಬೇಕಂತ ಇರಬೇಕು. ಅದಕ್ಕಾಗಿ ಶರಣರು ಕೊಟ್ಟದ್ದೇನೆಂದರೆ, ನಮಗೆ ಲಿಂಗ ಆಯತ ಅಂದರೆ ಇದನ್ನು ತಗೊಳ್ರಪ್ಪ, ಹಿಡ್ಕೊಳ್ರಿ,
ಅವ್ರು ನಾವು ಹೆಂಗೆ ಪೂಜೆ ಮಾಡ್ಬೇಕು, ಏನು ಮಾಡಬೇಕು, ನಮಗೇನಿಲ್ಲಲ್ಲ, ಗುಡಿ ಎಲ್ಲ ಇಲ್ಲಲ್ಲ, ನೀವು ಬಿಡಿಸಿದ್ರಿ ನಿಮ್ಮ ದೇಹ ದೇವಗಳಂದ್ರೆ ಏನು ಮಾಡ್ಬೇಕು ಅನ್ನೋದಕ್ಕೆ ಇದನ್ನ ಹಿಡ್ಕೊಳ್ರಿ. ಇದರ ಮೂಲಕ ಆ ಒಂದು ನಿರಾಕಾರ ಇದೆಯಲ್ಲ ಆ ಥರ ಆ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಳ್ಳಿ. ಅದನ್ನು ನೋಡ್ತಾ ನೋಡ್ತಾ ನೀವು ಈ ಕಣ್ಣು ದೃಷ್ಟಿ ನೋಡಿದ್ದು ನಮಗೆ ನೆನಪು ಜಾಸ್ತಿ ಇರ್ತೈತಿ, ಅದು ಮೇಲೆ ನೆನಪಾಕೈತೆ. ಅದು ಯಾವುದೋ ಒಂದು ನೋಡಿದ್ದೀವಿ ಅಂದರೆ ನನಗೆ ನೆನಪಾಗೈತೆ. ಅದಕ್ಕೆ ಇದು ಪರಮಾತ್ಮ ಪರಶಿವ, ಈ ಶಿವನ ಈ ಚಿಹ್ನೆ, ಇದು ಕುರುಹು. ಈಗ ಭಾಳ ಸುಲಭ ಹೇಳ್ಬೇಕಂದ್ರೆ, ಒಬ್ಬ ಹೆಣ್ಮಗಳಿಗೆ ತಾಳಿ ಕಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ತಾಳಿ ಗಂಡನ ಅಲ್ಲ, ತಾಳಿ ಕಟ್ಟಿದ ಅಂದ್ರೆ ಅರ್ಥೇನು, ಮದುವೆ ಆಗಿದೆ ಅಂತ. ಕುರುಹು ಮದುವೆ ಆದ ಕುರು, ತಾಳಿ ಇದ್ದಂಗೆ ಲಿಂಗ ಅಷ್ಟೇ, ಗಂಡ ಬೇರೆ ಕಡೆ ಇರ್ತಾನೆ. ಹಂಗೆ ಪರಮಾತ್ಮ ಬೇರೆ ಇದ್ದಾನೆ, ಇದು ತಾಳಿ ಅಷ್ಟೇ. ಇದರ ಮೂಲಕ ನೀವು ನೋಡ್ತಾ ನೋಡ್ತಾ ಈ ಲಿಂಗದ ದೃಷ್ಟಿ ನೀವು ಕೇಂದ್ರೀಕರಿಸಿದ್ರೆ, ಅಂದರೆ ಕಪ್ಪು ಕೊಟ್ಟಿದ್ದಾರೆ, ಕಪ್ಪು ಕೊಟ್ಟಿದ್ದರಿಂದ ಈ ಕಣ್ಣುಗಳಿಗೆ ತೊಂದರೆ ಆಗೋದಿಲ್ಲ. ಆ ನೋಡ್ತಾ ನೋಡ್ತಾ ಕಣ್ಣಿನ ಕಿರಣಗಳು ಅದರ ಮೇಲೆ ಬಿದ್ದು ಅದರಿಂದ ಮತ್ತೆ ಅದು ರಿಫ್ಲೆಕ್ಟ್ ಆಗಿ ಮತ್ತೆ ಒಳಗಡೆ ಹೋಗಿ ಪೀನಿಯಲ್ ಗ್ಲ್ಯಾಂಡ್ ಇದೆ ಮಧ್ಯದಲ್ಲಿ. ನಮ್ಮವರೆಲ್ಲ ಹಿಂದೆ 6 ಚಕ್ರ ತನಕ ಹೇಳಿದ್ರು, ಇಲ್ಲಿ ಸಹಸ್ರ ಚಕ್ರ ಹೇಳಿದರು. ಆದರೆ ಶರಣರು ಹಿಂದೆ ಶಿಖಾ ಚಕ್ರ, ಅದ್ರ ಮೇಲೆ ಪಶ್ಚಿಮ ಚಕ್ರ ಹೇಳಿದರು, ಮುಂದುವರೆದು ಬಿಟ್ಟು. ಹಿಂದೆ ಉಪನಿಷತ್ತುಗಳು ವೇದಗಳಲ್ಲೇ ಬರ್ತಕ್ಕಂಥದ್ದು 6 ಷಟ್ಚಕ್ರಗಳು ಮೇಲೆ ಸಹಸ್ರಾರ ಚಕ್ರ ತನಕ ಅಲ್ಲಿ ಹೋಯಿತು, ಅಲ್ಲಿ ತನಕ ಹೋದ್ರು ಅವರು. ಮುಂದಿನ ಚಕ್ರಗಳ ಬಗ್ಗೆ, ಮುಂದಿನ ಇದರುಗಳ ಬಗ್ಗೆ ಶರಣರ ನೆಕ್ಸ್ಟ್ ಕೊಟ್ಟರು. ಇವ್ರು ಹೇಳ್ದಂಗೆ ಮುಂದೆ ಸಂಶೋಧನೆ ಆಗಿ ರಿಸರ್ಚ್ ಆಗಿ ಮುಂದೆ ಹೋಗಿ ಆ ಕೆಳಗಡೆ ಹಿಂದಿನ ಅಣುಚಕ್ರ ಬಂದು ಏನು ಜುಟ್ಟು ಬಿಡ್ತಾರಲ್ಲ ಅದ್ರ ಕಡೆ ಹಿಂದೆ ಹೋಗಿ ಅದು ಪಶ್ಚಿಮ ಚಕ್ರ ಅಂತ ಬರ್ತದೆ, ಅದ್ರ ಕೆಳಗಡೆ ಐತಂತ್ರಿ ಒಳಗಡೆ. ಈಗ ವಿಜ್ಞಾನ ಹೇಳ್ತಾ ಇದೆ ಪೀನಿಯಲ್ ಗ್ಲ್ಯಾಂಡ್ ಅಂತ. ಈ ಪೀನಿಯಲ್ ಗ್ಲ್ಯಾಂಡಿಗೂ ಆ ಲಿಂಗಕ್ಕೂ ಕಣ್ಣಿಗೂ ಒಂದು ಏಕದೃಷ್ಟಿ ಬಂದು ಅದು ಜಾಗೃತಿಯಾಗಿ ಆ ಪೀನಿಯಲ್ ಗ್ಲ್ಯಾಂಡ್ದಿಂದ ಒಂದು ಅಮೃತ ಒಳಗಡೆ ಸ್ರವಿಸುತ್ತೆ ನಮ್ಮ ದೇಹದಲ್ಲಿ. ಅದು ಆ ಪೀನಿಯಲ್ ಗ್ಲ್ಯಾಂಡಿಂದ ಇದು ಫ್ಲೂಯಿಡ್ ಯಾವುದೋ ಒಂದು ದ್ರವ ಬರ್ತದೆ ಅದರಿಂದ, ಪೀನಿಯಲ್ ಗ್ಲ್ಯಾಂಡಿಂದ. ಮೆಲಟೋನಿಯನ್, ಆ ಮೆಲಟೋನಿಯನ್ ಏನು ಸ್ರವಿಸುತ್ತೆಲ್ಲ ಅದು ಮೆಲಟೋನಿಯನ್ ಸ್ರವಿಸ್ತಾ ಅಂದರೆ ನಿಮಗೆ ಆರೋಗ್ಯ ಇರ್ತದೆ, ದೇಹ ಆರೋಗ್ಯ ಇರ್ತದೆ, ನಿಮಗೆ ಹೊಸ ಚೈತನ್ಯ ಬರ್ತದೆ. ಅದೇ ನಮಗೆ ಪಾದೋದಕ. ನಾವು ಪಾದೋದಕ ಅಂದರೆ ಸ್ವಾಮಿಗಳ ಪಾದ ತೊಳೆದು ಕುಡಿಯೋದಂತ ನಾವು ತಿಳ್ಕೊಂಡಿವಿ. ನಮ್ಮಲ್ಲಿ ಸಾಮಾನ್ಯವಾಗಿ ಲಿಂಗವನ್ನು ನೀರು ಹಾಕಿ ಕುಡಿಯೋದು, ಅದು ಪಾದೋದಕ ಅಂತ ನಾವು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ನಿಜವಾದ ಪಾದೋದಕ ಯಾವುದು ಅಂದರೆ ಮೆಲಟೋನಿಯನ್ ಗ್ರಂಥಿಯಿಂದ, ಪೀನಿಯಲ್ ಗ್ಲ್ಯಾಂಡಿಂದ ಬಿಡುತ್ತಗಡೆ ಅಂತ ಮೆಲಟೋನಿಯನ್ ಸ್ರವಿಸೋದು. ಅದು ಸ್ರವಿಸ್ತು ಅಂದರೆ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ. ಅದು ಸ್ರವಿಸ್ತು ಅಂದರೆ ನಿಮಗೆ ಯಾವುದೋ ರೋಗದಿಂದ ಮುಕ್ತಿ ಆಗ್ತೀರಿ. ಆ ಗ್ಲ್ಯಾಂಡ್ ಒಳಗಡೆ ಇರತಕ್ಕಂಥದ್ದು ಅಲ್ಲಿ ಪರಮಾತ್ಮ ಪರಶಿವ ಅವನು ಇರ್ತಕ್ಕಂಥದ್ದು ಮೇನ್ ಪವರ್ ಹೌಸ್ ಇದ್ದಂಗೆ ನಮ್ಮ ದೇಹದೊಳಗೆ. ದೇಹದಲ್ಲಿ ಎಲ್ಲ ಕಡೆ ಇದೆ ಆ ಚೈತನ್ಯ. ಕಾಲಲ್ಲಿಲ್ವಾ? ಕಾಲಲ್ಲೂ ಐತೆ, ಕೈಯಲ್ಲಿದೆ, ಎಲ್ಲ ಕಡೆ ಇದೆ. ಆದರೆ ಕೇಂದ್ರ ಅಲ್ಲಿದೆ, ಬಿಂದು. ಅದಕ್ಕಾಗಿ ಮಕ್ಕಳಿಗೆ ತಲೆ ಮೇಲೆ ಹೊಡಿತಾರೆ ನೋಡ್ರಿ, ನೆತ್ತಿ ಹಾರ್ತಿರ್ತದೆ. ಮೊದಲು ಆ ನೆತ್ತಿಯಿಂದ ಒಳಗೆ ಹೋಗಿರ್ತದೆ ಆ ಜೀವ, ಇಲ್ಲಿ ಅವನು ಅದರೊಳಗಡೆ ಸೇರ್ಕೊಂಡಿರ್ತಾನೆ. ಅದು ಹೊಡೆದು ಗಟ್ಟಿ ಮಾಡಿ ಅದನ್ನು ಒಳಗಡೆ ಕುಂಡಿಸಿಬಿಟ್ಟಿರ್ತೇವೆ ಅಷ್ಟೇ ನಾವು. ಸ್ವಾಮಿಗಳಿಗೆಲ್ಲ ನೆತ್ತಿಯಿಂದ ಜೀವ ಹೋದರೆ ಅವನು ಮೋಕ್ಷ ಆಗುತ್ತೆ ಅಂತ ಕರೀತಾರೆ. ಅಲ್ಲಿ ಸೀಳ್ದಂಗೆ ಆಗ್ಬೇಕಂತ, ನಾವು ಸತ್ತಾಗ ಅದು ಸೀಳ್ದಂಗೆ ಆಗ್ಬೇಕಂತ ನೋಡ್ರಿ. ನೆತ್ತಿ ಸೀಳಿದಂಗೆ ಆದರೆ ಅಲ್ಲಿಗೆ ಅವನು ಮೋಕ್ಷ ಸಿಕ್ತು ಅಂತ. ಅದು ಲಿಂಗ. ಅದನ್ನು ಇದ್ರ ಮೂಲಕ ಆಯತ ಮಾಡಿಕೊಡ್ರಿ. ಆಯತ ಅಂದರೆ ಕಟ್ಕೊಳ್ರಿ, ಅದು ಆಯತ. ಆಯತ ಅಂದರೆ ಸ್ವೀಕಾರ ಮಾಡೋದು. ಸ್ವಾಯತ ಅಂದ್ರೆ ಏನು? ನಮ್ಮಲ್ಲಿ ಆಯತ ಅಂದರೆ ಈ ಭೌತಿಕ ಶರೀರಕ್ಕೆ ಆಯತ ತಂದುಕೊಳ್ಳೋದು. ನಮ್ಮಲ್ಲಿ ಇನ್ನೊಂದು ಒಳಗಡೆ ಇದೆ ಸೂಕ್ಷ್ಮತನು, ಇದು ಸ್ಥೂಲತನು ಅಂತಾರೆ. ಒಳಗಡೆ ಸೂಕ್ಷ್ಮ ಶರೀರ ಇದೆ. ನಮ್ಮ ಒಳಗಡೆ ಯಾವುದಿದೆ? ಸೂಕ್ಷ್ಮ ಶರೀರ ಇದೆ. ಅದಕ್ಕೆ ಸೂಕ್ಷ್ಮ ತನು ಅಂತ ಕರಿತೀವಿ. ಅದ್ರ ಬಗ್ಗೆ ನೀನು ಹೇಳ್ತಾ ಇದ್ದೆ. ಸೂಕ್ಷ್ಮ ಶರೀರ ಅಂದರೆ ಉಸಿರಾಡ್ತಾ ಇದ್ದೀವಲ್ಲ, ಪ್ರಾಣವಾಯುಗಳು, ಉಸಿರು ತೊಗೊಳೋದು ಬಿಡೋದು, ಅದು ಸೂಕ್ಷ್ಮ ಶರೀರ. ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಅವೆಲ್ಲ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು. ಹಾಂ, ಆ ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಅದು ಪ್ರಾಣಲಿಂಗಿ ಅಂತ ನೀನು ಹೇಳ್ತಾ ಇದ್ದೆ ನೋಡಿ, ಪ್ರಾಣಲಿಂಗಿ. ಆ ಪ್ರಾಣಲಿಂಗಿ ಅದು ಸ್ವಾಯತ್ತ ಮಾಡಿಕೊಳ್ಳಬೇಕು. ಗೀತೆನಲ್ಲಿ ಏನು ಹೇಳ್ತಾರೆ? ಭಗವದ್ಗೀತೆಯಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಅಂದಂಗೆ ಲಿಂಗವನ್ನು ಇಲ್ಲಿ ನಾವು ಆಯತ ಮಾಡ್ಕೋಬೇಕು. ಆಮೇಲೆ ಸ್ವಾಯತ್ತ ಮಾಡಿಕೊಳ್ಳೋದು, ಅದನ್ನು ನನ್ನಂಗೆ ಮಾಡಿಕೊಳ್ಳೋದು. ಅಂದರೆ ಲಿಂಗವೇ ನಾನೇ ಲಿಂಗ ಅಂತ ಅದನ್ನು ನೋಡ್ಕೋತ ಕುತ್ಕೊಳ್ಳೋದು ಅಷ್ಟೇ. ಓಂ ನಮಃ ಶಿವಾಯ ಅನ್ನಿ, ಬಸವ ನಮಃ ಶಿವಾಯ ಅನ್ನಿ, ಏನು ಬೇಕಾದ್ರೆ ಅನ್ನಿ. ಯಾವುದೇ ಇದೆ ಅನ್ಬೇಕಾಗಿಲ್ಲ. ನಿಮಗೆ ರಾಮನ ಮೇಲೆ ಇಷ್ಟ ಆಯ್ತಾ ರಾಮ ಅನ್ನಿ, ಕೃಷ್ಣ ಬೇಕಾದ್ರೆ ಇಷ್ಟ ಆಯ್ತಾ ಕೃಷ್ಣ ಅನ್ನಿ. ಇವು ಯಾವುದಿಲ್ಲ ಅಂದರೆ ಸೋಹಂ ಅನ್ನಿ, ಓಂ ಅನ್ನಿ, ಏನು ಬೇಕಾದ್ರೆ ಹೇಳಿ. ಏನಿಲ್ಲ, ಎಲ್ಲ ಅವನ ನಾಮನೇ. ನಾಮ ಹಲವು ಅಂತ ನಾವು ಆ ಲಿಂಗ ನೋಡ್ಕೋತ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಆ ಸ್ವಾಯತ್ತ ಮಾಡ್ಕೋತೀವಿ ನಾವು.
ಯಾಕೆ ಅಂದರೆ ನಮ್ಗೆ ಹೇಳ್ಬೇಕಂದ್ರೆ ಒಬ್ಬನಿಗೆ ಉರ್ಲಿಂಗಿ ಪತಿಗೆ ಜಗಡ್ಜ ಅಂತ ಕೊಟ್ಟುಬಿಟ್ರ. ಒಂದು ಕಲ್ಲು ಕೊಟ್ರಂತ. ಒಬ್ಬ ಭಾಳ ಉರ್ಲಿಂಗಿ ಪತಿಗೆ ಭಾಳ ಗಂಟು ಬಿದ್ದ ಕಳ್ಳ. ಅವನು ಪೂಜೆ ಇವ್ರಿಗೇನಾಯ್ತು, ಗುರುಗಳಿಗೇನಾಯ್ತು, ಸಿಟ್ಟು ಬಂದ್ಬಿಟ್ಟು ದಗಡ್ಜ ಅಂತ ಒಂದು ಮರಾಠಿನಲ್ಲಿ ಕಲ್ಲು ಕೊಟ್ಬಿಟ್ರಂತ. ಒಂದು ಕಲ್ಲು ತೊಗೊಂಡು ಇದೇ ಪೂಜೆ ಮಾಡ್ಕೊಂಡು ಅವನು ಅದೇ ಕಲ್ಲು ತೊಗೊಂಡು ದಗಡ್ಜ ಅಂತ ಅದನ್ನೇ ಹೇಳ್ಕೊಂಡು ಹೊಂಟಂತ್ರಿ ಅವನು. ಉರ್ಲಿಂಗಿ ಪೆದ್ದಿ ಅದು ಕಳ್ಳ ಹೋಗಿ ಒಬ್ಬ ಮಹಾನ್ ಶರಣ ಆಗ್ತಾನೆ. 23 ಮಠ ಇದಾವೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಉರ್ಲಿಂಗಿ ಪೆದ್ದಿ ಮಠ. ಅವನು ನೋಡಿದ್ರೆ ಶೂದ್ರ ಒಲೆಯವ್ರವನು ವಚನಗಳು ಬರ್ದಾನ್ರಿ. ಏನು ಅದ್ಭುತ ರೀ. ದಗಡ್ಜ ಅವನ ಮಂತ್ರ ಏನಂದ್ರೆ ದಗಡ್ಜ ನೋಡ್ರಿ. ಕಲ್ಲು ದಗಡ ಅಂದ್ರೆ ಕಲ್ಲು ಕಲ್ಲು ತೊಗೊಂಡು ಹೋಗಂತ ಅದರ ಕನ್ನಡದಾಗ ಅರ್ಥ. ಅದೇ ಒಂದು ಮಂತ್ರ ಆಗಿಬಿಡ್ತು ನೋಡಿ. ಅವನು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು. ಹಾಗಾಗಿ ಅದು ಇದು ಅಂತ ನಾಮದ ಹೆಸರು ಕುತ್ಕೊಳ್ಬೇಡಿ. ಇದನ್ನ ಹಿಡ್ಕೊಂಡು ಸ್ವಾಯತ್ತ ಮಾಡ್ಕೊಳ್ಳಿ. ಲಿಂಗ ಆಯತ ಸ್ವಾಯತ ಅಂದರೆ ಆ ಸೂಕ್ಷ್ಮ ತನುವಿನಲ್ಲಿ ಅದೇ ಲಿಂಗ ರೂಪವಾಗಿರೋದು. ಲಿಂಗ ರೂಪ ಸದಾ ಅದೇ ಧ್ಯಾನದಲ್ಲಿರೋದು, ಸದಾ ಅವನದೇ ಚಿಂತೆ. ಜೀವಕ್ಕಿಲ್ಲ ಸಮಾಧಾನ ಯಾವುದೋ ಒಂದು ಹಾಡು ಬರ್ತದಲ್ಲಮ್ಮ, ಎಲ್ಲ ಸಮಾಧಾನ ಹಂಗೆ. ಕುಂತ್ರೆ ನಿಂತ್ರೆ ನಿಂದೇ ಧ್ಯಾನ, ಹಂಗೆ ಕುಂತ್ರೆ ನಿಂತ್ರೆ ಅವನದೇ ಧ್ಯಾನ ಆಗಬೇಕು. ಅದು ಸ್ವಾಯತ್ತ. ಇನ್ನು ಸನ್ನಿಹಿತ ಆಗಬೇಕು ಅಂದರೆ ಆ ಭಾವದಲ್ಲಿ ನಾನು ಕೂತ್ಕೋಬೇಕು, ಆ ಪರಮಾತ್ಮ ಭಾವದಲ್ಲಿ ಕೂತ್ಕೋಬೇಕು ಅಷ್ಟೇ. ಸನ್ನಿಹಿತ ಅಂದರೆ ಆ ಭಾವನೆ ಅಲ್ಲೇ ನಾವು ಕೂತ್ಕೊಳ್ತಕ್ಕಂಥ ಲಿಂಗವನ್ನು ಆಯತ ಮಾಡ್ಕೊಳ್ಳೋದು, ಲಿಂಗವನ್ನು ಸ್ವಾಯತ್ತ ಮಾಡ್ಕೊಳ್ಳೋದು, ಲಿಂಗದ ಭಾವದಲ್ಲಿ ಸನ್ನಿಹಿತವಾಗಿರೋದು. ಅದರಲ್ಲೇ ಸದಾ ಲಿಂಗಾಕಾರದಲ್ಲಿದ್ದರೆ ಅವಾಗ ನಮಗೆ ಹಸಿವಿರಲ್ಲ, ನೀರಡಿಕೆ ಇರಲ್ಲ, ಏನಿಲ್ಲ. ನಮ್ಮ ಶ್ರೀಮತಿಯವ್ರು ನೋಡಿದ್ದಾರೆ. ಅವರು ಹುರ್ಕಡ್ಲಿ ಅಜ್ಜಾರ್ ಅಂತಿದ್ರು, ಇಲ್ಲಿ ಹೆಚ್ಚುಗಳನ್ನು ಕೇಳಿದಿರಿ. ಇವರಿಗೆಲ್ಲ ಪೂಜೆ ಕೊಡ್ತಿದ್ರು. ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹಂಗೆ ಕೂತ್ಕೊಂಡ್ಬಿಡ್ತಾರೆ, ತಾಸುಗಟ್ಟಲೆ ಕೂತ್ಕೋತಿದ್ರಂತ. ನಾನು ನೋಡಿಲ್ಲ ಅವ್ರನ್ನ. RLS ಇದರಲ್ಲಿ ಇಲ್ಲೇ ಅವ್ರು ಇದ್ದವ್ರು, ಇತ್ತೀಚೆಗೆ ಇದ್ದವರು. ನಾವು ಸಿದ್ಧಾರವ್ರು ನೋಡಿಲ್ಲ ಬಿಡ್ರಿ, ಯಾರು ನೋಡಿಲ್ಲ. ಇವ್ರು ಕೂತ್ಕೊಂಡ್ರೆ ಹೆಂಗೆ ಕೊಡ್ತಿದ್ರಂತ. ಮಾಣಿಕೇಶ್ವರಿ ಕೇಳಿದ್ರಲ್ಲ ಆ ಯಮ್ಮನ್ನ. ಆ ಯಮ್ಮ ಊಟನ ಮಾಡಿಲ್ಲ ಅಂತ 25 ವರ್ಷ. ಊಟ ಇಲ್ಲ, ನಿದ್ರೆ ಇಲ್ಲ. ಹೆಂಗಿದಾರ್ರಿ? ಶಿವ ಅಂದರೆ ಯಾವಾಗಿರ್ತದೆ ಸದಾ ಆ ಪರಮಾತ್ಮನ ಇದರಲ್ಲೇ ಇರ್ತಕ್ಕಂಥವ್ರು. ನಮ್ಮ ಕಣ್ಣು ಎದುರಿಗೆ ಇದ್ದವರು ಅವರು, ಹೆಚ್ಚು ಕಡಿಮೆ ದೂರದನ್ನಲ್ಲ. ಸೊ ಆ ರೀತಿ ಲಿಂಗಾಯತ ಅಂದರೆ ಲಿಂಗವನ್ನು ಆಯತ ಮಾಡ್ಕೊಳ್ಬೇಕು, ಲಿಂಗವನ್ನು ಸ್ವಾಯತ್ತ ಮಾಡ್ಕೋಬೇಕು, ಲಿಂಗವನ್ನು ಸನ್ನಿಹಿತ ಮಾಡಿಕೊಳ್ಳೋದು, ಅದು ಲಿಂಗಾಯತ. ಆ ಥರ ಎಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ಭಾಗವಹಿಸಿದ್ದೆಗೂ ಸ್ವಲ್ಪ ಒಂದು 5 ನಿಮಿಷ ಹೆಚ್ಚಿಗೆ ತಗೊಂಡೆ. ಹೇಳ್ತಾ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾ, ಈಗಾಗಲೇ ಇವತ್ತಿನ ದಾಸೋಹಿಗಳು ಶ್ರೀಮತಿ ರೇಖಾ ನಾಗರಾಜ್ ಅವರು ನಮ್ಮದು ಒಂದು ಇಡ್ರಿ ಅಂತ ಅವಾಗ ಗಲಾಟೆ ಮಾಡಿ ಇವತ್ತು ಅವರು ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಪಟ್ಟಣ ಶೆಟ್ಟಿ ಅವರು ನಾವು ಸ್ವಲ್ಪ ಅವರು ಬೆಂಗಳೂರಿಗೆ ಹೋಗಿದ್ದರಿಂದ ಮರೆತು ಬಿಟ್ಟಿದ್ವಿ. ಆದರೂ ಅವರು ಮತ್ತೆ ಅವ್ರದ್ದು ಮುಂದೆ ಹಾಕಿದ್ದೀವಿ. ಅದು ಅವರು ಇಬ್ಬರು ಸೇರಿ ದಾಸೋಹಿಗಳಾಗಿದ್ದಾರೆ. ಅವರಿಗೆ ಶಿಲ್ಪಾ ಪಟ್ಟಣಶೆಟ್ಟಿ ಸೊಡ್ಡಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ, ರೇಖಾ ನಾಗರಾಜ್ ಅವರ ಪರಿವಾರಕ್ಕೆಲ್ಲ ಶರಣರ ಕೃಪೆ ಆಶೀರ್ವಾದ ದೊರಕಲಿ ಅಂತ ಅವರಿಗೆ ಹಾರೈಸ್ತಾ, ಅದರ ಜೊತೆಗೆ ನಿನ್ನೆ ಪ್ರೇಮಾ ಬಳ್ಳೂರು ಅಂದರೆ ಬೋರಮ್ಮ ಅವರು ಸಹಿತ 201 ರೂಪಾಯಿ ದಾಸೋಹಕ್ಕಾಗಿ ಕೊಟ್ಟಿದ್ದಾರೆ. ನಾಗರತ್ನಮ್ಮ ನಾಡಿಗ ಅವರು ಸಹಿತ 100 ದಾಸೋಹ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತು ಮಂಗಳದೊಂದಿಗೆ ಮುಕ್ತಾಯ ಮಾಡೋಣ. ಮತ್ತು ನಾಳೆ ನಮ್ಮದು ಇದು ಇರೋದಿಲ್ಲ, ಸಂಡೇ ಇರ್ತದೆ. ನಾಳೆ ನಮ್ಮದು ಆನ್ಲೈನ್ ಕಾರ್ಯಕ್ರಮ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನೋಡೋದು. ಬಸವ ಸಮಿತಿ ಅಂತ ಹೊರಟ್ಬಿಟ್ಟು ಒಂದೇ ನಿಮಿಷ ನಮ್ಮ ಅಕ್ಕ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವೀಕು ನನಗೆ ಗುರುಗಳು ಮುಂದಿನ ಸರ್ತಿ ನಿಮ್ಮ ದಾಸೋಹ ಇಟ್ಕೊಳ್ಳಿ ಅಂದರು. ಆಯಿತು ಅಂದ್ಬಿಟ್ಟೆ ನಾನು. ನನಗೆ ಇವತ್ತು ವರಮಹಾಲಕ್ಷ್ಮಿ ಅಂತ ತಲೆಯಲ್ಲಿಲ್ಲ. ನಾನು ಅವ್ರು ಹೇಳಿದ್ದಕ್ಕೆ ಓಕೆ ಅಂದೆ. ಆಮೇಲೆ ಅವ್ರೇನು ಹೇಳಿದರು, ವರಮಹಾಲಕ್ಷ್ಮಿ ಇದೆ ಮುಂದಿನ ಶುಕ್ರವಾರ, ನೀವು ಮಾಡಿ ಅಂತ ಹೇಳಿದರು. ಆಯಿತು ಅಂತಂದೆ ನಾನು. ಯಾಕೋ ಹೀಗೆ ನುಡಿದ್ಬಿಟ್ರಲ್ಲ ಗುರುಗಳು ಅಂಥೇಳಿ. ಮತ್ತೆ ಏನಾಯಿತು, ನಾವು ಇಲ್ಲಿ ಹೊಸದಾಗಿ ಬಂದಿದ್ದು, ನಮಗೆ ಯಾರ್ದು ಅಷ್ಟು ಪರಿಚಯ ಇಲ್ಲ. ನಾನು ಮನೆಯಲ್ಲಿ ಮಾಡಿದ್ರೆ ನನಗೆ ಬೆರಳೆ ಎಣಿಕೆ ಅಷ್ಟು ಹೆಂಗಸರು ಸಿಗ್ತಾರೆ ಕುಂಕುಮಕ್ಕೆ. ನಾನೇನು ಮಾಡಿದೆ, ನನಗೆ ತಲೆಯಲ್ಲಿ ಅಂತ ಬಂತು, ಇಲ್ಲಿ ಬಂದರೆ ಒಂದು 10 ಹೆಂಗಸರು ಸಿಗ್ತಾರೆ. ಹಾಗಾಗಿ ನನಗೆ ಗುರುಗಳು ಯಾಕೋ ಆ ಥರದ್ದು ಒಂದು ಪ್ರೇರಣೆ ಕೊಟ್ಟರೆ ಅನ್ನೋ ಅಂಥೇಳಿ, ಇದರಲ್ಲಿ ಆಡಂಬರ ಆಗಲಿ ದೊಡ್ಡಸ್ತಕ್ಕೆ ಆಗಲಿ ಏನೂ ಇಲ್ಲ. ತಾವು ಯಾರೂ ತಪ್ಪು ತಿಳ್ಕೊಬೇಡಿ ಅತ್ಲಾಗೆ. ಓಕೆ, ರೇಖಾ ಅಕ್ಕ ಅವರು ಉಡುಪಿಯಿಂದ ಬಂದು ನಮಗೆ ಪ್ರಸಾದ ದಾಸೋಹ ಮಾಡ್ತಾ ಇದ್ದಾರೆ. ಧನ್ಯವಾದಗಳಮ್ಮ, ಭಾಳ ಶರಣಾರ್ಥಿ. ನೋಡಿ, ನಮ್ಮ ಇಲ್ಲೇ ಇದ್ದವರು ಬರ್ತಾರೆ, ಪಕ್ಕದವ್ರು ಬರ್ತಾ ಇಲ್ಲ ನಮಗೆ. ಇದು ನೀವು ಅಲ್ಲಿಂದ ಬಂದವರು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ರಲ್ಲ, ಅದು ಗ್ರೇಟ್ ನಮಗೆ. ಜ್ಞಾನಪೂರ್ಣ ಎಲ್ಲರೂ ನಿಂತ್ಕೊಂಡು
ज्ञानपूर्णं